विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्तितमजं विभुमद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नारायणं गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते। ओम अथातो जिज्ञासा। ओम धर्मक्षेत्रे कुरुक्षेत्रे समवेतायुयोत्सवः मामकाः पाण्डवाश्चैव किमकुर्वत संजय। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। गुणगणनिलयं पतिं रमायाः जगदघदहनञ्च वासवीसूनुं मुनिकुलतिलकञ्च पूर्णबोधं गुरुमपि परमं गुरुञ्च मे वन्दे। लक्ष्मीनारायणं नत्वा पूर्णबोधादिकान् गुरून् कुर्मः श्रीकृष्णगीतायाः भाष्याद्युक्तार्थसङ्ग्रहम्। दैवमेवापरे यज्ञं योगिनः पर्युपासते ब्रह्माग्नौ अपरे यज्ञं यज्ञेनैवोपजुह्वति। अदायित् श्रोत्रादीनि इन्द्रियाण्यन्ये संयमाग्निषु जुह्वति ಶಬ್ದಾದೀನ್ ವಿಷಯಾನನ್ಯೇ ಇಂದ್ರಿಯಾಗ್ನಿಷು ಜುಹ್ವತಿ. ಅನ್ನೇ ಅಂತ ಹೇಳಿದರೆ ಕೆಲವರು ಎಲ್ಲ ಜ್ಞಾನಿಗಳು ಹೊಡೆದಲ್ಲ ಡಿಗ್ರಿಯಿಂದ ಅನೇಕ ವಿಧವಾದ ಕೋರ್ಸ್ ಮಾಡಬಹುದು. ಅವರವರ ಉಪಾಸನೆ ರೀತಿ ಬೇರೆ ಬೇರೆ ಇರಬಹುದು. ಅಂಥವೆಲ್ಲ ಕೂಡ ಯಜ್ಞನೇ. ಶ್ರೋತ್ರಾದೀನಿ ಇಂದ್ರಿಯಾಣಿ ಅನ್ನೇ ಸಂಯಮಾಗ್ನಿಷು ಜುಹ್ವತಿ. ಶ್ರೋತ್ರ ಮೊದಲಾದ ಇಂದ್ರಿಯಗಳನ್ನು ಸಂಯಮ ಅಂತಕ್ಕಂಥ ಅಗ್ನಿಯಲ್ಲಿ ಜುಹ್ವತಿ ಹೋಮಿಸ್ತಾರೆ. ಜುಹ್ವತಿ ಹೋಮಿಸುವರು, ಅದು ಏಕವಚನ. ಬಹುವಚನಾರ್ಥವನ್ನು ಮಾಡಬೇಕು. ಜುಹ್ವತಿ ಇಲ್ಲೇ ಬಹುವಚನ. ಶ್ರೋತ್ರಾದೀನಿ ಇಂದ್ರಿಯಾಣಿ ಅನ್ನೆ, ಶ್ರೋತ್ರ ಮೊದಲಾದ ಇಂದ್ರಿಯಗಳನ್ನು ಸಂಯಮಾಗ್ನಿಷು. ಸಂಯಮ ಅಂದ್ರೇನು? ಕೆಟ್ಟ ವಿಷಯದ ಕಡೆ ಹೋಗದಂತೆ ನೋಡಿಕೊಳ್ಳೋದೇ ವ್ರತ ಒಂದು. ಗೊತ್ತಾಯ್ತಾ? ಆವರೋಗವು ನನಗೆ ದೇವಸನ್ನೊಂತ್ರಿ ಬರುತ್ತಲ್ಲ, ಕೆಟ್ಟ ಕೆಲಸವನ್ನು ಮಾಡೋದಿಲ್ಲ, ಕೆಟ್ಟದನ್ನು ನೋಡೋದಿಲ್ಲ, ಕೆಟ್ಟದನ್ನು ಕೇಳೋದಿಲ್ಲ, ವ್ರತ ಅದು ಒಂದು. ಅದು ಸಂಯಮಾಗ್ನಿ. ಏನು ಬೇಕಾದ್ರೆ ಸಂಯಮ ಬೇಕು. ಸಂಯಮ ಅಂದ್ರೇನು? ನಿಗ್ರಹ. ಇಂದ್ರಿಯ ನಿಗ್ರಹದಿಂದಾಗಿ ಕೆಟ್ಟ ಪದಾರ್ಥದ ಕಡೆಗೆ ಎಂದೂ ಹೋಗದಂತೆ ನೋಡ್ಕೊಳ್ತಾರಲ್ಲ, ಅದು ದೊಡ್ಡದಾಗಿರ್ತಕ್ಕಂಥ ಸಾಧನೆ. ಅದೇ ಒಂದು ಯಜ್ಞ. ಇನ್ನೊಂದು ಶಬ್ದಾದಿ ವಿಷಯಾನನ್ನೇ ಇಂದ್ರಿಯಾಗ್ನಿಷು ಜುಹ್ವತಿ. ಶಬ್ದ ನೋಡಿ, ಶ್ರೋತ್ರಕ್ಕೆ ಸಂಬಂಧಪಟ್ಟಿದ ಶಬ್ದ. ಶ್ರೋತ್ರ ಇಂದ್ರಿಯದ ವಿಷಯ ಯಾವುದು? ಶಬ್ದ. ಆದ್ದರಿಂದ ಶಬ್ದಾದಿ ವಿಷಯಗಳನ್ನು ಅನ್ನೇ ಇನ್ನೂ ಕೆಲವು ಯೋಗಿಗಳು ಇಂದ್ರಿಯಾಗ್ನಿಷು ಜುಹ್ವತಿ, ಇಂದ್ರಿಯ ಅಂತಕ್ಕಂಥ ಅಗ್ನಿಗಳಿಗೆ ಹೋಮಿಸ್ತಾರೆ. ಭಾಳ ಇಂಪಾರ್ಟೆಂಟ್. ಮೊದಲೇ ಹೆಚ್ಚಾಗಿ ಯತಿಗಳಿಗೆ ಅನ್ವಯಿಸೋದು, ಮುಖ್ಯವಾಗಿ ಎಲ್ಲರಿಗೂ ಅನ್ವಯಿಸುತ್ತೆ. ಯತಿಗಳಿಗೆ ಸಂಯಮಾಗ್ನಿ ಭಾಳ ಪ್ರಧಾನವಾದದ್ದು. ಇವರಿಗೆ ಶಬ್ದಾದಿ ವಿಷಯಗಳನ್ನು ಅನುಭವಿಸ್ತಾರೆ ಗೃಹಸ್ಥರು. ಆದರೆ ಏನಂತ ತಿಳ್ಕೊತಾರೆ? ಅದನ್ನು ಪರಮಾತ್ಮನ ಪ್ರೀತಿಗೋಸ್ಕರ ಮಾಡತಕ್ಕಂಥ ಯಜ್ಞ ಅಂತ ಭಾವಿಸ್ತಾರೆ. ಸೊ ಉದಾಹರಣೆಗೆ ಏಕಾದಶಿ ಎಲ್ಲ ಬಿಟ್ಟಿದ್ದು ಯಜ್ಞ. ಅದು ದ್ವಾಸಿ ಪಾಲನೆ ಮಾಡೋದು, ಅದು ಯಜ್ಞ. ಮತ್ತೆ ಅವತ್ತು ಬಿಟ್ಟಿದ್ದು ಇವತ್ತು ತೊಗೊಂಡಿದ್ದು. ಇವತ್ತು ತೊಗೊಳ್ದೆ ಹೋದರೆ ಪಾಪ ಬರುತ್ತೆ, ಅವತ್ತಿಂದರೂ ಪಾಪ ಬರುತ್ತೆ. ಸೊ ಸಂಯಮ ಕಾಲಕ್ಕೆ ಸಂಯಮ ಇರಬೇಕು. ಅದೇ ರೀತಿ ಭೋಗದ ಕಾಲಕ್ಕೆ ಭೋಗ ಇರಬೇಕು. ಇಲ್ಲದೆ ಹೋದರೆ ಅದು ದೋಷ ಆಗುತ್ತೆ. ಇದರಿಂದ ಏನಾಯ್ತು? ಈಗ ಕೆಟ್ಟದ್ದನ್ನು ತದಲಂ ಬಹುಲೋಕ ವಿಚಿಂತನಯ ಸಂಯಮಾಗ್ನಿಷು ರವಣಂ ಕುರು ಮಾನಸ ಮೀಶಪದೇ ಶಬ್ದಾದೀನ್ ವಿಷಯಾನ. ಎಲ್ಲದನ್ನು ಕೂಡ ದೇವರ ಕಡೆ ಇರ್ತಾರೆ. ಇದು ವಾಪಸ್ ತೊಗೊಳ್ಳೋದು ಒಂದು ಭಾಗ, ಕೊಡೋದು ಇನ್ನೊಂದು ಭಾಗ. ಎರಡು ಕೂಡ ಯಜ್ಞನೇ. ಇದೊಂದು ಯಜ್ಞ, ಅದೊಂದು ಯಜ್ಞ. ಹೇಗೆ ನಿರ್ದೋಷತ್ವ ಗುಣಪೂರ್ಣತ್ವ ಹೇಳ್ತೀವಲ್ಲ, ಹಾಗೆ. ಗೊತ್ತಾಯ್ತಾ? ಎರಡೂ ದೇವರ ಲಕ್ಷಣವೇ. ಆದರೆ ಒಂದು ಫುಲ್ ಇದ್ದರೆ ಒಂದು ಇದ್ದೇ ಇರುತ್ತೆ ಅಂತ ಅರ್ಥ. ಶಬ್ದಾದೀನ್ ವಿಷಯಾನನ್ನೇ, ವಿಷಯಾನ್ ಅಂದರೆ ಇಂದ್ರಿಯ ವಿಷಯಾನ್ ಅಂತ ಅರ್ಥ. ಇಂದ್ರಿಯ ಅಂತಕ್ಕಂಥ ಅಗ್ನಿಗಳಲ್ಲಿ ಅಲ್ಲಿ ಸಂಯಮವೇ ಅಗ್ನಿ. ನಮಗೇನು ಬೇಕು? ಅಗ್ನಿ ಬೇಕಲ್ಲ ಅಂತ ಕೇಳಿದರೆ ಅಗ್ನಿ ಇದೆಯಲ್ಲ ಎಲ್ಲ ಕಡೆಯೂ. ಉದಾಹರಣೆಗೆ ನೋಡಬಾರ್ದು, ಕೇಳಬಾರ್ದು, ಭಾರಿ ಮನಸ್ಸು ಗಟ್ಟಿ ಮಾಡಬೇಕು. ಅದಕ್ಕೆ ಒಂದು ರೀತಿ ಏನಾಗುತ್ತಾಗ ತಾಪ ಆಗುತ್ತೆ, ಅದೇ ಅಗ್ನಿ ಶುರುವಾಗುತ್ತಾಗ. ಅದ್ರ ಕೃಷ್ಣಾರ್ಪಣ ಅಂತ ಹೇಳೋದು. ಇನ್ನು ತಿನ್ನೋದು ಹೇಗೋ ಅಗ್ನಿ ಇದ್ದೇ ಇದೆ. ಜಠರಾಗ್ನಿ ಇದರಲ್ಲಿ ಪ್ರತಿಯೊಂದರಲ್ಲೂ ಅಗ್ನಿ ಇದ್ದೇ ಇದೆ.
ಪ್ರತಿಯೊಂದು ಇಂದ್ರಿಯಲ್ಲಿ ಅಗ್ನಿ ಇದೆ ಅಂತ ಯಾತಕ್ಕೆ ಹೇಳಬೇಕು ಅಂದರೆ ಪ್ರತಿಯೊಂದು ಇಂದ್ರಿಯಲ್ಲಿ ವಾಯುದೇವರಿದ್ದಾರೆ. ವಾಯುದೇವರು ಏನಂತ ಹೆಸರು? ಪ್ರಾಣಾಗ್ನಿ ಅಂತ ಹೆಸರು. ಸೊ ಅಗ್ನಿ ಇಲ್ಲದ ಜಾಗವೇ ಇಲ್ಲ. ಅದರಿಂದಾಗಿಯೇ ನಮಗೆ ಅನುಸಂಧಾನ, ಇಲ್ಲಿ ಗಾಳಿ ಎಲ್ಲ ಕಡೆ ಇದೆ, ಉಸಿರಾಟ ಮುಖ್ಯ. ಬಿಗಿಡಿದ್ರೆ ಹೋಗಿಬಿಡುತ್ತೆ ಅಷ್ಟೇ. ಇರೋ ಉಸಿರನ್ನು ಉಪಯೋಗ ಮಾಡ್ಕೋಬೇಕು. ಆ ದೃಷ್ಟಿಯಲ್ಲಿ ಇಂದ್ರಿಯಾಗ್ನಿಷು ಜುಹ್ವತಿ ಒಂದೊಂದು ಕೂಡ ಎಷ್ಟು ಪ್ರಾಕ್ಟಿಕಲ್ ಆಗಿದೆ, ಎಷ್ಟು ಅರ್ಥವತ್ತಾಗಿದೆ, ಯಾವುದು ಕೂಡ ಇಂಪ್ರಾಕ್ಟಿಕಬಲ್ ಅಲ್ಲ. ಗೊತ್ತಾಯ್ತಾ? ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನದೀಪಿತೆ. ಇದು ಇನ್ನೊಂದಿದು ಅಪರೇ ನೋಡಿ, ಅನ್ನೇ ಅಪರೇ ಏಕೆ ಹೀಗೆಲ್ಲ ಹೇಳ್ತಾ ಬರ್ತಾರೆ. ಇದೆಲ್ಲ ಪೂರ್ವಪಕ್ಷಗಳಲ್ಲ. ಸಾಮಾನ್ಯವಾಗಿ ಸುಧಾದಿ ಗ್ರಂಥಗಳಲ್ಲಿ ಏಕೆ ಅನ್ನೇ ಅಪರೇ ಅಂದರೆ ನಾವೆಲ್ಲ ಪೂರ್ವಪಕ್ಷಗಳಷ್ಟೇ. ಕೆಲವು ಪೂರ್ವಪಕ್ಷಗಳು ಇಲ್ಲಿ ಹಾಗಲ್ಲ. ಕೆಲವು ಜ್ಞಾನಿಗಳು ಹೀಗೆ, ಕೆಲವು ಜ್ಞಾನಿಗಳು ಹೀಗೆ ಅಂತ ಅರ್ಥ. ಇದೇ ಒಟ್ಟಿಗೆ ಓದ್ಬೇಡಿ, ಇದನ್ನು ಓದಿದ ಮೇಲೆ ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ. ಎಲ್ಲ ಇಂದ್ರಿಯದ ಕರ್ಮಗಳು ಅಂದ್ರೇನು? ಶಬ್ದ ರೂಪಾದಿಗಳನ್ನು ನೋಡೋದು. ಪ್ರಾಣಕರ್ಮಗಳು ಅಂದ್ರೇನು? ಉಸಿರಾಟ ಬದಲಾದವುಗಳು. ಎಲ್ಲ ಸಂಯಮ ಏನು ಮಾಡ್ತಾರೆ? ಆತ್ಮ ಸಂಯಮ ಯೋಗ ಅಗ್ನೌ. ಆತ್ಮ ಸಂಯಮ ಯೋಗ ಅಗ್ನೌ. ಆತ್ಮ ಸಂಯಮ ಯೋಗ 6ನೇ ಅಧ್ಯಾಯಕ್ಕೆ ಅದೇ ಹೆಸರು. ಆತ್ಮ ಸಂಯಮ ಯೋಗೋ ನಾಮ 6ಠೋಧ್ಯಾಯ ಅಂತಲೇ ಕರೀತಾರೆ. ಆತ್ಮ ಸಂಯಮ ಯೋಗ, ಮನೋನಿಗ್ರಹ, ಅದು ತುಂಬ ಅರ್ಥ ಆತ್ಮಶಬ್ದಕ್ಕೆ. ಆತ್ಮನಿ ಭಗವತಿ, ಪರಮಾತ್ಮನಲ್ಲೇ ಎಲ್ಲವನ್ನು ನೆಲೆಗೊಳಿಸೋದು ಮತ್ತು ಆತ್ಮ ಮನಸ್ಸನ್ನು ಗಟ್ಟಿ ಮಾಡೋದು. ಇಂಥ ಒಂದು ಯೋಗದ ಅಗ್ನಿಯಲ್ಲಿ ಹೋಮಿಸ್ತಾರೆ. ಅದು ಇನ್ನೆಂಥದ್ದು? ಅಗ್ನಿ ಪ್ರಜ್ವಲಿಸ್ಬೇಕಾದ್ರೆ ಜ್ಞಾನದೀಪಿತೆ, ಜ್ಞಾನದಿಂದ ಪ್ರಜ್ವಲಿಸ್ತಕ್ಕಂಥದ್ದು. ತಿಳಿದ ಕರ್ಮ ಮಾಡ್ತಾನೆ, ಸರಿಯಾಗೇ ಮಾಡ್ತಾನೆ. ಅದು ತಿಳಿದು ಮಾಡ್ತಾನೆ, ಕ್ವಾಲಿಟಿ ಬೇರೆ ಆಗಿಬಿಡುತ್ತೆ. ಯಾಕೆಂದ್ರೆ ಜ್ಞಾನದ ಹಿನ್ನೆಲೆ ಇರುತ್ತೆ. ಅದನ್ನು ಪ್ರಜ್ವಲಿಸ್ತಕ್ಕಂಥ ದೀಪ ಬೇರೆ, ಮಣಿಕ್ಪಣದ ಮುಡಿಯೋ ದೀಪ ಬೇರೆ. ಅದು ಜ್ಞಾನದಿಂದ ಹೇಗೆ ಆಜ್ಯಾದಿಗಳನ್ನು ಹಾಕ್ತಾ ಇದ್ದರೆ ದೀಪ ಪ್ರಜ್ವಲಿಸುತ್ತೋ ಹಾಗೆ ನಾವು ಜ್ಞಾನ ವೃದ್ಧಿ ಮಾಡ್ಕೊಳ್ತಾ ಹೋದಂತೆ ನಮ್ಮ ಕ್ವಾಲಿಟಿ ಆಫ್ ಕರ್ಮ ಹೇಗಿರುತ್ತೆ? ಬಹಳಷ್ಟು ಶ್ರೇಷ್ಠವಾಗಿದೆ. ಅದು ಭೀಮಸೇನ ದೇವ್ರದ್ದು 100% ಆದ್ದರಿಂದ ಹೇಗಿರ್ತಿತ್ತು? ಅಲ್ಲಿ ಒಂದೂ ತಪ್ಪಲಿಲ್ಲ, ಒಮ್ಮೆ ಸರಿ ಮಾಡೋದನ್ನು ಬಿಡಲಿಲ್ಲ. ಅದು ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ. ಇದೆಲ್ಲದಕ್ಕೂ ಬೆಸ್ಟ್ ಎಕ್ಸಾಂಪಲ್ ಅವರೇ. ಎಲ್ಲದಕ್ಕೂ ಅದಕ್ಕೆ ದೃಷ್ಟಾಂತ ಅವರು. ಭೀಮಸೇನ ರೂಪದಿಂದ ಗೃಹಸ್ಥರಾದರು, ಮಧ್ವ ರೂಪದಿಂದ ಯತಿಗಳಾದರು, ಅಲ್ಲಿ ಬ್ರಹ್ಮಚಾರಿಗಳಾದರು. ಎಲ್ಲ ಎಂಥದ್ದು ಪರ್ಫೆಕ್ಟ್, ಪ್ರತಿಯೊಂದರಲ್ಲೂ ಪರ್ಫೆಕ್ಷನ್. ಅದು ಬಹಳ ಮುಖ್ಯವಾದ ಅಂಶ. ಆತ್ಮಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನದೀಪಿತೆ. ಆತ್ಮಸಂಯಮಾಖ್ಯ ಉಪಾಯ ಅಗ್ನೌ. ಯೋಗ ಅಂದರೆ ಉಪಾಯ. ಆತ್ಮಸಂಯಮ ಭಗವಂತನಲ್ಲೇ ನೆಲೆಗೊಳಿಸೋದು. ಆ ರೀತಿ ಮಾಡ್ತಕ್ಕಂಥದ್ದು ಜ್ಞಾನದೀಪತೆ ಅಂತ ಹೇಳಿದ್ರಿಂದ ಜ್ಞಾನ ಕಾರ್ಯ ಕಾನ್ಸ್ಟೆಂಟಾಗಿರ್ಬೇಕು. ಯಾವಾಗ ನಾವು ಎಣ್ಣೆ ತುಪ್ಪ ಬಿಟ್ಬಿಟ್ಟು ದೀಪ ಉರಿಸ್ತೀವಿ ಅಂದರೆ ತಪ್ಪು. ಗೊತ್ತಾಯ್ತಾ? ಕರೆಂಟ್ ಇಲ್ಲದೆ ದೀಪ ಹಾಕ್ತೀವಿ ಅಂದರೆ ಹೇಗೆ ತಪ್ಪು, ಹಾಗೆ ಜ್ಞಾನ ಇಲ್ಲದೆ ಹೋದರೆ ಮಾಡ್ತಕ್ಕಂಥ ಪ್ರತಿಯೊಂದು ಏನಾಗುತ್ತೆ? ಕ್ವಾಲಿಟಿ ಹೋಗಿಬಿಡುತ್ತೆ. ಅದಕ್ಕೆ ಅದು ಯಾವಾಗಲೂ ಮೇಂಟೈನ್ ಮಾಡ್ತಿರೋದು. ಇನ್ನೂ ಕೆಲವರಿದ್ದಾರೆ. ದ್ರವ್ಯಯಜ್ಞ ತಪೋಯಜ್ಞ ಯೋಗಯಜ್ಞ ತಥಾ ಪರೇ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಯತಯ ಸಂಸಿತೌ ರತಾಃ. ಬಂದೆ ಒಟ್ಟಿಗೆ ಇದೊಂದು ಸ್ಟೇಜ್ ಬರುತ್ತೆ. ಈಗ ಎಲ್ಲದಾದ್ರೂ ಒಟ್ಟಿಗೆ ಸೇರಿ ಬಂದುಬಿಡೋದು. ದ್ರವ್ಯಯಜ್ಞ ತಪೋಯಜ್ಞ ಯೋಗಯಜ್ಞ ತಥಾ ಪರೇ. ಕೆಲವರು ದ್ರವ್ಯಯಜ್ಞರು ಅಂದ್ರೇನೀಗ ಅನೇಕ ರೀತಿ. ಅದಕ್ಕೆ ದ್ರವ್ಯಗಳನ್ನೇ ಹೋಮ ಮಾಡೋದು, ಸಮಿತಿಗಳನ್ನು ಹೋಮ ಮಾಡೋದು, ಯೋಗ್ಯವಾದ ಪದಾರ್ಥಗಳನ್ನೆಲ್ಲ ಹೋಮಿಸ್ತಕ್ಕಂಥ ದೊಡ್ಡ ವ್ರತ ಅದು. ಒಂದು ಯಜ್ಞದಲ್ಲೇ ಭಾರಿ ಪ್ರೀತಿ ಅವರಿಗೆ, ಹಾಗೆ ಮಾಡ್ತಾ ಇರ್ತಾರೆ. ತಪೋಯಜ್ಞ, ತಪಸ್ ಮಾಡೋದೇ ಕೆಲವರಿಗೆ ಯಜ್ಞ. ಅವರು ಆ ವ್ರತ ಈ ವ್ರತ ಉಪವಾಸ ವ್ರತ ಮಾಡ್ತಾನೇ ಇರ್ತಾರೆ, ಹೂಡಿಕೆ ಮಾಡ್ತಾರೆ. ಕೆಲವರು ಇದು ಬರುತ್ತೆ ಅದರಲ್ಲಿ. ರಾಮಾಯಣ ಹೇಳಬೇಕಾದ್ರೆ, ಭಾಗವತಲ್ಲಿ ಹೇಳಬೇಕಾದ್ರೆ ವಾನಪ್ರಸ್ಥರು ಅನೇಕ ಬಗೆಯ ಋಷಿಗಳು ಇರ್ತಾರಂತೆ. ಗೊತ್ತಾಯ್ತಾ? ಅವರು ಕೂಡ ಏನನ್ನೂ ಬೇಯಿಸಬಾರ್ದು, ಹಸಿದೇ ತಿನ್ಬೇಕು. ಅದೊಂದು ವ್ರತ ಅದು ತಿಳಿತಾ. ಕೆಲವನ್ನ ವಿಶೇಷ ರೀತಿಯಲ್ಲಿ ಅಗಿಯೋದು ಮಾತ್ರ, ಕೆಲವು ಅದೇ ಯಜ್ಞ. ಕೆಲವು ಅಗಿಯೋದೇ ಇಲ್ಲ, ನಾವು ಬರೀ ಕುಡಿಯೋ ಪದಾರ್ಥ ಮಾತ್ರ, ಈ ಕುಡಿಯೋದಲ್ಲ, ಒಳ್ಳೆ ಬರೀದು ಮಾತ್ರ. ಅಂಥ ವ್ರತ ಇದೇ ಆಗಬೇಕು ಅಂತ ಇದ್ದಾರಲ್ಲ ಅವ್ರು. ಇಲ್ಲವರು ನಿದ್ದೆನೇ ಬರಲ್ಲ ಅವ್ರಿಗೆ. ಸತ್ತೋಗಿದ್ರೆ ಎಷ್ಟೋ ದಿನ ಅದು ಬ್ಯಾನ್ ಮಾಡಿದಾರಲ್ಲ, ಅಲ್ಲಿ ಲಾಕ್ಡೌನ್ ಮಾಡಿದಾಗ ಸತ್ತೋಗ್ಬಿಟ್ಟಿದೆ, ಅದು ಇರಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಅದು ವ್ರತ, ಅದು ಕೆಟ್ಟ ವ್ರತ, ಅದು ಒಳ್ಳೆಯ ವ್ರತ ಮಾಡಬೇಕಷ್ಟೇ. ಜ್ಞಾನದೀಪಿತೆ. ದ್ರವ್ಯಯಜ್ಞ, ಇನ್ನು ದ್ರವ್ಯ ದಾನಾದಿಗಳನ್ನು ಮಾಡ್ತಾರೆ, ಅದು ಯಜ್ಞನೇ. ದ್ರವ್ಯ ದಾನ ದೊಡ್ಡ ವ್ರತ, ಅದು ಒಂದು ಯಜ್ಞ. ಅದು ಸಾಮಾನ್ಯ ದಾನ ಎಲ್ಲರೂ ಮಾಡಬೇಕು. ವಿಶೇಷ ದಾನ ಸಾಮರ್ಥ್ಯ ಇದ್ದವರು. ಉಳಿದವ್ರ ಸಾಮರ್ಥ್ಯ ಇಡಲಿ ಬಿಡಲಿ, ಏನು ಮಾಡಬೇಕು? ಇದ್ದಿದ್ದರೊಳಗೆ ಮಾಡಬೇಕು. ದೊಡ್ಡ ದಾನ ಮಾಡಬೇಕಾದ್ರೆ ಸಾಮರ್ಥ್ಯ ಜಾಸ್ತಿ ಬೇಕು. ತಪೋಯಜ್ಞ, ತಪ ಅಂದರೆ ಆಚಾರ್ಯ ಬರೀತಾರೆ, ಕೃಚ್ಛ ಚಾಂದ್ರಾಯಣಾಧಿಕಂ ತಪಃ. ಯೋಗಯಜ್ಞ, ಯೋಗಾಭ್ಯಾಸ ಮಾಡೋದೇ ಇನ್ನೊಂದು ಯಜ್ಞ. ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಇನ್ನೊಂದು. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮತಿ. ಸ್ವಾಧ್ಯಾಯ ಅಂದರೆ ಯಾವಾಗಲೂ ಓದ್ತಿರೋದು,
ಅದು ದೊಡ್ಡ ಯಜ್ಞ ಅದು. ಈ ಜ್ಞಾನ ಯಜ್ಞಾಶ್ಚ ತಥ, ಇನ್ನು ಯಾವಾಗಲೂ ಜ್ಞಾನ ಕಾರ್ಯನೇ ಮಾಡ್ತಿರೋದು. ಇವೆಲ್ಲದೂ ಕಾಮನ್ ಇದೆ, ಸ್ಪೆಷಲ್ ಇದೆ. ಮತ್ತು ಎಲ್ಲದರ ಮಧ್ಯೆ ಜ್ಞಾನ ಯಜ್ಞ ಮಾಡೋದು ಒಂದು, ಅದನ್ನೇ ಪ್ರಧಾನವಾಗಿ ಮಾಡೋದು ಒಂದು. ತುಳಸಿ ಸಮೇತ ಹಾಕೋದೊಂದು, ತುಳಸಿನೇ ಹಾಕೋದೊಂದು. ಅರ್ಥ ಆಯ್ತಾ? ಈಗ ಹೂವಿನ ಹಾಕಿದ ಲಕ್ಷ ಪುಷ್ಪ ಸಮರ್ಪಣೆಯಿಂದ ಲಕ್ಷ ತುಳಸಿನೂ ಆಗಿರ್ಬೇಕು ಜೊತೆಗೆ. ಅರ್ಥ ಆಯ್ತಾ? ಬರೀ ಲಕ್ಷ ಪುಷ್ಪ ದೇವರು ತೊಗೊಳ್ಳೋದೇ ಇಲ್ಲ, ತುಳಸಿ ಸಮೇತನೇ ಆಗಬೇಕು. ಆದರೆ ಬರೀ ತುಳಸಿ ಹಾಕ್ಬೋದು ಲಕ್ಷಣ. ಸೊ ಆ ರೀತಿ ಬರೀ ಜ್ಞಾನ ಯಜ್ಞ ಯಾವಾಗಲೂ ಅಲೋಡ್. ಉಳಿದೇನು ಮಾಡಿ ಜ್ಞಾನ ಕಾಮನ್. ಅರ್ಥ ಆಯ್ತಾ? ಈಗ ಜ್ಞಾನ ಬಿಟ್ಟು ತುಳಸಿನ ಏನಂತ ಕರೆದಿದ್ದಾರೆ ಗೊತ್ತಾ? ಹರಿಕಥಾಂಸಾರದಲ್ಲಿ ನೆನಪಿದೆಯಾ? ಮರ್ತೋಗಿದೆ. ಶಾಸ್ತ್ರಾಲಾಪರವೇ ಶ್ರೀ ತುಳಸಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಕರೆಕ್ಟಾಗಿದೆ. ಶಾಸ್ತ್ರಾಲಾಪರವೇ ಶ್ರೀ ತುಳಸಿ. ಇವತ್ತು ಪಾಠ ಪ್ರವಚನ ತುಳಸಿ ಪೂಜೆ. ಜ್ಞಾನದಲ್ಲಿ ತುಳಸಿ ಅಂದರೆ ಪಾಠ ಪ್ರವಚನ, ಅಲ್ಲಿ ತುಳಸಿ, ಅಲ್ಲಿ ಜ್ಞಾನ ಯಜ್ಞ ಅಂದರೆ ತುಳಸಿ, ಎರಡು ಸೇರಬೇಕು. ತುಳಸಿ ಇಲ್ಲದ ಪೂಜೆ ಹೇಗೋ, ಜ್ಞಾನವಿಲ್ಲದ ಯಾವ ಕಾರ್ಯವೂ ಕೂಡ ಏನಾಗುತ್ತದೋ ಇಲ್ಲಿ ಮುಂದೆ ಅದೇ ಬರೋದು ನೆಕ್ಸ್ಟ್. ಈಗ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಯತಯಃ ಸಂಸಿತವ್ರತಾಃ, ಅಲ್ಲಿ ದ್ರವ್ಯಂ ಜುಹ್ವತೀತಿ ದ್ರವ್ಯಯಜ್ಞಾ ತಪೋಃ ಪರಮೇಶ್ವರಾರ್ಪಣ ಬುದ್ಧಿಯ. ನೋಡಿ, ದ್ರವ್ಯಂ ಜುಹ್ವತಿ, ದ್ರವ್ಯವನ್ನು ಹೋಮಿಸ್ತಾರೆ, ದ್ರವ್ಯಯಜ್ಞರು ಅಂತ ಹೆಸರು. ತಪಃ ಪರಮೇಶ್ವರಾರ್ಪಣ ಬುದ್ಧಿಯ ತತ್ರ ಜುಹ್ವತಿ ಇತಿ ತಪೋಯಜ್ಞಾ ಇತ್ಯಾದಿ. ತಪಸ್ಸು ಎಲ್ಲ ಬಂದಿದೆ. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದ ಸುಮಂಗಲಾ ಕ್ಷೇಮಂ ನ ವಿಂದಂತಿ ವಿನಾಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೆ ನಮೋ ನಮಃ. ಭಾಗವತ ಶುರು ಮಾಡಬೇಕಾದ್ರೆ ಶುಕಾಚಾರ್ಯ 16 ಶ್ಲೋಕ ಹೇಳ್ತಾರೆ. ಅದರಲ್ಲಿ ಒಂದು ಶ್ಲೋಕ ಅದು. ಅದರ ಪ್ರತಿಯೊಂದು ಕೂಡ ಕೃಷ್ಣಾರ್ಪಣ ಅನ್ಬೇಕೆ ಹೊರತು ಬೇರೆ ಏನು ಮಾಡಿದರೂ ವೇಸ್ಟ್. ಪರಮೇಶ್ವರಾರ್ಪಣ ಬುದ್ಧಿಯ ತತ್ರ ಜುಹ್ವತಿ ಇತಿ ತಪೋಯಜ್ಞ ಇತ್ಯಾದಿ. ಇದಂ ತಪೋ ಹವಿ, ಅವ್ರ ತಪಸ್ಸೇ ಹವಿಸ್ಸು ಅವರಿಗೆ. ಏತದ್ ಬ್ರಹ್ಮಾಗ್ನೌ ಜುಹೋಮಿ, ಅನುಸಂಧಾನ. ಬ್ರಹ್ಮ ಅಗ್ನಿ ಅಂದರೆ ಕೃಷ್ಣಾರ್ಪಣ ಅಂಥೇಳಿ ಹೋಮ ಮಾಡ್ತೇನೆ. ತತ್ ಪೂಜಾರ್ಥಮಿತಿ ಹೋಮ, ಅವರ ಪೂಜೆಗೋಸ್ಕರ ಹೋಮವನ್ನು ಮಾಡ್ತಾರೆ. ತದರ್ಪಣಂ ಏವಚ ಹೋಮ ಬುದ್ಧಿ, ಅದು ತದರ್ಪಣವೇ ಹೋಮ ಬುದ್ಧಿ. ಇದೊಂದು ಕ್ರಮ. ಇಷ್ಟಕ್ಕೆಲ್ಲ ತಾತ್ಪರ್ಯ. ಹಾಂ, ತತ್ಪೂಜಾ ಶ್ರೋತ್ರಾದಿ ಇಂದ್ರಿಯಾಣಿ ತತ್ಪೂಜಾತ್ವೇನ ಶ್ರೋತ್ರೇಂದ್ರಿಯ ಸಂಯಮಂ ಕುರ್ವಂತಿ ತತ್ಪೂಜಾತ್ವೇನ ವಿಷಯಾನ್ ಭುಂಜತೆ. ಅದಾಗಿಲ್ಲ, ಇದಾಗಿತ್ತಿದೆಲ್ಲ. ದೈವಂ ವಿಷ್ಣುಮೇವ ಯಜ್ಞ ಇತ್ಯುಪಾಸತೆ, ಅದಾಗಿತ್ತು. ಸ್ವಭೋಜ್ಯತ್ವಾತ್ ಸ್ವಯಮೇವ ಯಜ್ಞ ಬ್ರಹ್ಮಾಖ್ಯಾಜ್ಞೌ ಕ್ರಿಯಾಯಜ್ಞಂ ತೇನೈವ ಯಜ್ಞಾಖ್ಯೇನ ವಿಷ್ಣುನಾ ಸಮರ್ಪಯಂತಿ. ಯಜ್ಞಂ ಯಜ್ಞೇನೈವ ಜುಹ್ವತಿ ಯಜ್ಞೇನ ಯಜ್ಞಮಯಜಂತ ದೇವಾಹ. ಎಲ್ಲಿದು? ಹುಡುಸುಕ್ತಾರೆ. ಅದು ಯಜ್ಞದಿಂದನೇ ಯಜ್ಞವನ್ನು ಮಾಡಿದರು ಅಂತ ಹೇಳಿದರೆ ಯಜ್ಞಾಖ್ಯೇನ ವಿಷ್ಣುನ ಸಮರ್ಪಯಂತಿ. ಯಜ್ಞ ಸಾಧನದ ದ್ರವ್ಯಗಳಲ್ಲಿ ದೇವರಿದ್ದಾನೆ, ಯಜ್ಞದ ಕ್ರಿಯೆಯಲ್ಲಿ ದೇವರಿದ್ದಾನೆ, ಪ್ರತಿಪಾದ್ಯನಾಗಿ ದೇವರಿದ್ದಾನೆ. ಎಲ್ಲದರಲ್ಲೂ ಕೂಡ ಬಂದಿದೆ. ಪ್ರತಿಯೊಂದರಲ್ಲೂ ದೇವರು ನೋಡ್ತಾ ಇದ್ದರೆ ಯಜ್ಞಂ ಯಜ್ಞೇನೈವ ಉಪಜುಹ್ವತಿ. ಶ್ರೋತ್ರಾದೀನಿ ಇಂದ್ರಿಯಾಣ್ಯನ್ನೇ ಆತ್ಮಪೂಜಾ ತತ್ಪೂಜಾತ್ವೇನ ಶ್ರೋತ್ರಾದಿ ಸಂಯಮಂ ಕುರ್ವಂತಿ. ದೇವ್ರ ಪೂಜೆಗೆ ಹೋಗ್ಬೇಕು, ಕಾಮೆಂಟ್ರಿ ಹಾಕಿದ್ರು ತಕ್ಷಣ ಏನು ಮಾಡ್ದ? ಪೂಜೆ ಕ್ಯಾನ್ಸಲ್ಲು, ಕಾಮೆಂಟ್ರಿ ನೋಡ್ತಾ ಕೂತ್ಕೊಂಡ. ಅದು ಪೂಜೆ ಮಾಡ್ತಾರೆ, ಕಾಮೆಂಟ್ರಿ ಕೇಳಿದೆ, ಅದು ಬೇರೆ. ಅದಲ್ಲ, ಬಿಟ್ಟುಬಿಟ್ಟ. ಇದರಿಂದ ಅದಲ್ಲ, ಅದು ಪೂರ್ತಿ ಬಿಟ್ಟ ವಿಚಾರ ಬೇರೆ. ಎಲ್ಲರ ಮಧ್ಯೆ ಏನು ಬರಬೇಕೀಗ? ಕ್ಲಾಶ್ ಬಂದಾಗ ಯಾವ್ದು ಇಟ್ಕೋಬೇಕು? ಸಿನಿಮಾ ಪ್ರವಚನ ಕ್ಲಾಶ್ ಆಯ್ತು, ಏನು ಮಾಡ್ಬೇಕಾಗ? ಆಮೇಲೆ ಇದು ಮುಖ್ಯ ಅಂತ ಬರಬೇಕು. ಪ್ರಯಾರಿಟಿ ಅಂತ ಹೇಳ್ತೀವಲ್ಲ, ಹಾಗೆ ನಿಷಿದ್ಧದಲ್ಲಿ ಪ್ರಯಾರಿಟಿ ಬರೋದಿಲ್ಲ, ಬಿಡಲೇಬೇಕದನ್ನು. ಇವ್ರ ಪ್ರಕಾರ ಯೋಗ್ಯ ಅಂತ ತಿಳ್ಕೊಂಡಿದ್ರು ಕೂಡ ಏನು ಅದನ್ನು ತೆಗೆದು ಹಾಕ್ಬೇಕು ಆ ಕಡೆ. ಬೇರೆ ಎಲ್ಲ ಕಾರ್ಯಗಳು ಸೆಕೆಂಡ್ರಿ ಆಗಿಬಿಡುತ್ತೆ. ಜ್ಞಾನ ಕಾರ್ಯದ ಮುಂದೆ ಎಲ್ಲ ಕಾರ್ಯಗಳು ಏನದು? ಸೆಕೆಂಡರಿ. ಅದು ಮದುವೆಯಲ್ಲಿ ಬರ್ತದೆ. ಒಬ್ಬ ಶಿಷ್ಯ ಓದ್ತಾ ಕೂತಿರ್ತಾನೆ ಬೆಳಿಗ್ಗೆ, ಗೊತ್ತಾಯ್ತಾ? ಬೆಳಿಗ್ಗೆ ಓದ್ತಾ ಕೂತಿರ್ತಾನೆ ಭಾಳ ಸೀರಿಯಸ್ ಆಗಿ. ಶಿಷ್ಯ ಓಡ್ಕೊತ ಪಾಠ ಶುರುವಾಯ್ತು, ಬನ್ನಿ ಅಂತ ಹೇಳಿ ತಕ್ಷಣ ಓಡೋಗ್ಬಿಡ್ತಾರೆ. ಎಲ್ಲಿಗೆ ಬರೆಯಲ್ಲ, ಅಲ್ಲಿ ಓಡಲೆ ಪಾಠಕ್ಕೆ ತಕ್ಷಣ ಹೋಗ್ತಾರೆ. ಅಂದರೆ ಅಲಬಲ ಮನೋವಾದೇನ ಎಲ್ಲ ನಿಲ್ಲಿಸ್ಬಿಡಿ. ಬೇರೆ ಒಂದು ಮಾತಿದೆ ಯಾವಾಗಲೂ, ದೊಡ್ಡವರು ಉರಿ ಬಂದಾಗ ಅನಧ್ಯಾಯ ಮಾಡಬೇಕು ಅಂತೇಳಿ. ಅನಧ್ಯಾಯ ಮಾಡಬೇಕು ಅಂದರೆ ಏನು? ಬೇರೆಯವರು ಪಾಠ ಪ್ರವಚನ ಮಾಡಬಾರ್ದು. ಹಿಂದೆಲ್ಲ ಪದ್ಧತಿ ಇತ್ತು. ಈಗ ಒಂದು ಊರಿಗೆ ಸ್ವಾಮಿಗಳು ಬಂದರು ಅಂದರೆ ಅವ್ರು ಬರೋವರೆಗೂ, ಅವ್ರು ಹೋಗೋವರೆಗೂ ಮನೆಯಲ್ಲಿ ಅಡುಗೆ ಇಲ್ಲ, ಗೊತ್ತಾಯ್ತಾ? ಅವ್ರು ಹೋಗೋವರೆಗೂ ಮನೆಯಲ್ಲಿ ಅಡುಗೆ, ಎಲ್ಲರೂ ಅಲ್ಲಿಗೆ ಹೋಗೋದು. ಮತ್ತು ಯಾರು ಪಾಠ ಪ್ರವಚನ ಪುರಾಣ ಎಲ್ಲ ಕ್ಯಾನ್ಸಲ್. ಯಾಕಂದ್ರೆ ಅವ್ರು ಹೇಳ್ತಾರೆ ಹೋಗಬೇಕು ಅಂತೇಳಿ. ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್. ಅದು ಅಂದರೆ ದೊಡ್ಡದು ಭಾರಿ ಮುಖ್ಯವಾದೊಂದು ಅಭಿಪ್ರಾಯ. ಬರ್ತಾ ಏನಾಯ್ತು, ಅದು ಇಂಪ್ರಾಕ್ಟಿಕಲ್ ಆಗ್ಲಿಕ್ಕೆ ಬಂದಾಗ ಅದು ಹತ್ತಿರದವ್ರು ಬೀಳಕ್ಕೆ ಶುರು ಮಾಡಿ. ದೂರ ಇಲ್ಲದೆ ಹೋದರೂ ಕೂಡ ಹತ್ತಿರದಲ್ಲಿದ್ದಾಗ ಹೋಗಿ. ಇಲ್ಲಿ ಬೆಂಗಳೂರಲ್ಲಿ ಹೋಗೋ ಹೊತ್ತಿಗೆ ಮುಗಿದೋಗಿರ್ತದೆ, ಬರೋ ಹೊತ್ತಿಗೆ ಇಲ್ಲಿ ಅಡುಗೆ ಮುಗಿದೋಗಿ ಎರಡು ಮಿಸ್ ಆಗ್ತದೆ ಕಡೆಗೆ. ಆದ್ದರಿಂದ ಬಿಟ್ಟುಬಿಡ್ತಾರೆ. ಅದು ಮತ್ತು ಊಟಕ್ಕೆ ಮಾಡೋದು ಸಾಧ್ಯನೇ ಇಲ್ಲ, ಇಂಪಾಸಿಬಲ್ ಆಯಿತು. ಅದು ಕರೆದವ್ರು ಮಾತ್ರ. ಹಿಂದೆ ಕರಿಬೇಕಾಗಿದ್ದಿಲ್ಲ.
ಹೋಗದೆ ಹೋದರೆ ದೋಷ ಇದ್ದಾಗ ಲೆಕ್ಕ. ಮನೇಲಿ ಅಡಿಗೆ ಮಾಡ್ಕೊತಾರೆ, ಬುದ್ಧಿ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಇತ್ತು ನಡೀತಾ. ಹಾಂ, ನಗಾರಿ ಅದಕ್ಕೆ ಕಾಯ್ತಾ ಇದ್ರು, ಹೋಗ್ತಾಯಿದ್ರು. ಅದು ಒಂದೇ ರೀತಿ ಅಭ್ಯಾಸ, ನ್ಯಾಚುರಲ್ ಅಭ್ಯಾಸ ಆಗಿತ್ತು. ಅದು ಈಗ ಹೋಗದೇ ಇರೋದು ಅಭ್ಯಾಸ ಆಗಿದೆ ಅಷ್ಟೆ. ಕಥಾಭಿಮಾನ ತ್ಯಾಗ, ಅದಕ್ಕೆ ಶ್ರೋತ್ರಾಂದ್ರಿಯ ಸಂಯಮಂ ಕುರುವಂತಿ. ಶ್ರವಣ ಬಿಡಬಾರದು. ಅಂಥ ಹೊತ್ತಲ್ಲಿ ಶ್ರವಣವನ್ನು ಮಾಡಬೇಕು. ಆದಷ್ಟು ಒಂದು ಮಾತಿದೆ, ದೊಡ್ಡ ತೀರ್ಥ ಹತ್ತಿರ ಇದ್ದಾಗ ಚಿಕ್ಕ ತೀರ್ಥದಲ್ಲಿ ಸ್ನಾನ ಮಾಡಬಾರ್ದು ಅಂತ, ಗೊತ್ತಾಯ್ತಾ? ನ ಸ್ನಾಯಾತ್ ಅಲ್ಪವಾರಿಷು. ಕಾಶಿಯಲ್ಲಿದ್ದರೆ ಎಷ್ಟು ಸರಿ ಗಂಗಾ ಸ್ನಾನ ಮಾಡ್ತಾರೆ ಗೊತ್ತಾಯ್ತಿಲ್ಲ. ವರ್ಷದಲ್ಲಿ ಒಂದು ಸರ್ತಿನೂ ಮಾಡೋದಿಲ್ಲ ಕೆಲವು ಸಲ. ಮಧ್ವೇಶ್ವರರು ಎಷ್ಟು ಸಲ ಸ್ನಾನಕ್ಕೆ ಹೋಗ್ತಾರೆ. ಇದ್ದೂರಲ್ಲೇ ಸ್ವಾಮಿ ಪುಷ್ಕರ ಸ್ನಾನಕ್ಕೆ ಎಷ್ಟು ತಿರುಪತಿಯಲ್ಲಿ ಹೋಗ್ತಾರೆ. ಇದ್ದೂರು ಬೇರೆ ಬಂದು ಹೋದವರು ಹೋಗ್ತಾರೆ ಅಲ್ಲಿಗೆ. ವರ್ಷಕ್ಕೊಮ್ಮೆ ಹೋಗ್ತಾರೆ, ಯಾವಾಗಲೂ ಹೋಗ್ತಾರೆ ಬರ್ತಾರೆ. ಅದು ಏನಾಯಿತು ಅಂದರೆ ಹಾಗೆ ಮಾಡಬಾರ್ದು. ಉತ್ತಮ ತೀರ್ಥ ಇದ್ದಾಗ ಅಧಮ ತೀರ್ಥದಲ್ಲಿ ಸ್ನಾನ ಮಾಡಬಾರದು, ನಿಯಮ ಅದು. ಆಸಕ್ತಿ ಇತ್ಯಾದಿಗಳು ಬೇರೆ. ಆಸಕ್ತಿ ಅನೇಕ ಕಾರಣಗಳಿಂದ ಬಿಡೋದು ಬೇರೆ. ಉತ್ತಮದ ಯಾವಾಗ ಅವೇಲ್ ಮಾಡ್ಕೋಬೇಕಾದ್ದರಿಂದ ಅದು ಭಾಷ್ಯ, ಸೂತ್ರ, ಭಾಷ್ಯ, ಟೀಕಾ. ಬರೀ ಟೀಕಾ ಇಲ್ಲ, ಯಾಕೆ? ಅದು ಭಾಷ್ಯ ಬೇಕಾದ್ರೆ ಅದಕ್ಕೆ ಸೂತ್ರ ಬೇಕು. ಈ ಕ್ರಮ ಇರಬೇಕೆ ಹೊರತು ಯಾವಾಗಲೂ ಏನಾಗಬಾರ್ದು. ಇವತ್ತು ಮೂರೂ ಇಲ್ಲ, ತರ್ಕ, ಅಸಂಬದ್ಧ. ಅರ್ಥ ಆಯ್ತಾ? ಪೂರ್ವಪಕ್ಷ ಓದೋದು ತಪ್ಪಲ್ಲ, ಅಂಗವಾಗಿ ಓದೋದು ತಪ್ಪಲ್ಲ. ಅದು ಸರಿಯಾದ ತರ್ಕ ಓದಬೇಕಷ್ಟೆ. ಅದನ್ನೇ ಮೇನ್ ಮಾಡ್ಕೊಂಡ್ರೆ ಬರೀ ಚಟ್ನಿ ತಿಂತ ಕೂತಿರ್ತಾರೆ. ಏನಂತಾರೆ ಅದಕ್ಕೆ? ಬರೀ ಉಪ್ಪು ತಿಂತ ಕೂತ್ಬಿಡೋದು ಕೂತಾಗ. ಅದು ರೋಗ ಕಾರಣ ಆಗುತ್ತೆ. ಆರೋಗ್ಯ ಕೆಟ್ಟ ಹಾಳಾಗಿ ಹೋಗ್ಬಿಡುತ್ತೆ. ಉಪ್ಪು ಕೊನೆಗೆ ಯಾತಕ್ಕೆ ಹಾಕ್ತಾ ಇರೋದೇ ತೊಗೋಬೇಕಾಗಿಲ್ಲ. ಓನ್ಲಿ ನೆಸ್ಸಿಟಿ ಜಾಸ್ತಿ ತೊಗೊಂಡಿದ್ದು ತೊಗೋಬಾರ್ದು ಅಂತ ಅರ್ಥ. ತುಪ್ಪ ಯಾರ ಕಡೆಗೆ ಕೊನೆಗೆ ಹಾಕ್ತಾರಾ? ಅದು ಬಹಳ ಮುಖ್ಯ. ಪ್ರತಿಯೊಂದಕ್ಕೂ ಘೃತ ಬೇಕು, ಉಪ್ಪು ಬೇಡ. ಸಹಜವಾಗೇ ಇರುತ್ತೆ, ಅನಿವಾರ್ಯ ಬಂದಾಗ ಮಾತ್ರ. ಅದೇ ರೀತಿ ಬೇರೆ ಎಲ್ಲ ಕೆಲಸಗಳು ಉಪ್ಪಿದ್ದ ಹಾಗೆ, ಎಷ್ಟು ಬೇಕೋ ಅಷ್ಟೇ, ಜಾಸ್ತಿ ಮಾಡಬಾರ್ದು. ಇದು ಮಾತ್ರ ಪ್ರಧಾನವಾಗಿರಬೇಕು. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಅಂತ ಹೇಳಿ ತತ್ಪೂಜಾತ್ಮೇನ ವಿಷಯಾನುಭುಂಜ. ವಿಷಯ ಅನುಭೋಗ ಮಾಡಿದರು, ಅದು ದೇವ್ರ ಪೂಜೆ ಅಷ್ಟೇ. ಎಲ್ಲ ಊಟಕ್ಕೆ ಹೋದ ಫಸ್ಟ್ ಕ್ಲಾಸ್ ಅಡುಗೆ ಮಾಡಿದ್ರು, ಎಲ್ಲ ಮುಗಿಸ್ಬಿಟ್ಟ. ಅದು ಬೇಕು ಅಂತೇನಿಲ್ಲ ಆತನಿಗೆ, ಬಂತು ಬಿಡಿಸೋ ಏನೂ ಇಲ್ಲ, ಅದು ಸೈಡ್ ತಯಾರೇ. ಅದಕ್ಕೆ ಇಟ್ಟಂಗೆ ಇರುವೇನು ಹರಿ ಅಂದರೆ ಹಾಗೆ. ಇದು ಯಜ್ಞ, ಅದು ಯಜ್ಞ. ಅನುಕೂಲ ಇತ್ತು ತಿಂದ ಅದು ಯಜ್ಞ, ಏನೂ ಇಲ್ಲ ಅದು ಯಜ್ಞನೇ. ಅದು ತೊಗೊಂಡು ಯಜ್ಞ, ಅದು ಬಿಟ್ಟ ಯಜ್ಞ. ಅದನ್ನೇ ಯೋಚನೆ ಮಾಡ್ತಾ ಕೊಡೋದಿಲ್ಲ. ರಾಯರು ಆಗಿದ್ದರು, 4 ವರ್ಷ ಆಗಿದ್ದಕ್ಕೆ ಹೇಗಿದ್ದಾರೆ, ಇವತ್ತು ಹೇಗಿದ್ದಾರೆ ನೋಡಿ. ಆ ವರ್ಷ ಆ ಕಡೆ ಯೋಚನೆ ಕೂಡ ಇಲ್ಲ. ಬಂದರೆ ಸರಿ, ಬಿಟ್ಟರು ಸರಿ. ಅದನ್ನು ನಿಜವಾದ ಸಿದ್ಧಿ ಅಂತ ಕರೀತಾರೆ. ಸರ್ವಾಡಿ ಇಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ. ಇನ್ನೊಂದು ಒಟ್ಟಿಗೆ ಹೇಳ್ತಾರೆ, ಎಲ್ಲರೂ ಕಾಮನ್ ಫ್ಯಾಕ್ಟರ್ ಇದು. ಸರ್ವಾಡಿ ಇಂದ್ರಿಯ ಕರ್ಮಾಣಿ, ಅದೇ ಮಲಗುವಾಗಲಿ, ಏಳುವಾಗಲಿ, ಕುಳಿತು ಮಾತಾಡುತ್ತಲೇ, ಮೈದೊಡೆಯುವಾಗ, ಮೆಲುವಾಗ, ಪ್ರತಿಯೊಂದು ಕೆಲಸ ಕೂಡ ಯಾರಿಗೆ? ದೇವ್ರ ಪೂಜೆ. ಪ್ರಾಣಕರ್ಮಾಣಿ, ಶ್ವಾಸೋಚ್ಛ್ವಾಸ ಎಲ್ಲ ಪ್ರಾಣಕರ್ಮಗಳು ಕೂಡ. ಅಪರೆ ಆತ್ಮಸಂಯಮ ಯೋಗಾಗ್ನೌ. ಆತ್ಮಸಂಯಮ, ಇನ್ನೊಂದು ಸರ್ತಿ ನೋಡಿ ಪದ ಹಿಂದೆ ಬಂದಿತ್ತು, ಮತ್ತೊಮ್ಮೆ ಬಂತು. ಆತ್ಮಸಂಯಮ ಯೋಗಾಗ್ನೌ. ಆತ್ಮಸಂಯಮ ಯೋಗ ಅಂತಕ್ಕಂಥ ಅಗ್ನಿಯಲ್ಲಿ ಜುಹ್ವತಿ ಜ್ಞಾನದೀಪಿತೆ, ಜ್ಞಾನದಿಂದ ಬೆಳೆತಕ್ಕಂಥ ಇದರಲ್ಲಿ ಹೋಮ ಮಾಡ್ತಾರೆ. ಅದು ಜ್ಞಾನ ಇಲ್ಲದೆ ಹೋದರೆ, ಸಿಂಪಲ್ಲಾಗಿ ಹೇಳೋದಾರೆ, ಜ್ಞಾನ ಇಲ್ಲದೆ ಮಾಡಿದ ಕರ್ಮ ಹೇಗೆ ಅಂದರೆ ಬೂದಿಯಲ್ಲಿ ಮಾಡಿದ ಹೋಮ ಇದ್ದಾಗೆ. ಏನಾಗುತ್ತದು? ಬೂದಿಯಲ್ಲಿ ಮಾಡಿದ ಹೋಮ ಎಷ್ಟು ಸುಡ್ಬೋದು ಅದರಲ್ಲಿ? ಸುಡದೆ, ಅದು ಎಲ್ಲ ವೇಸ್ಟು ಅಂತ. ಜ್ಞಾನವಿಲ್ಲದ ಕರ್ಮ ಅದು ಹೇಳಿ, ಬಿಂದರೇನು ಶ್ರೀಶೈಲದ ಕಾಗೆಯಂತೆ ಉಗಾಭೋಗದಲ್ಲಿ ಹೇಳ್ತಾರೆ. ಮಿಂದರೆ ಹೇಳಬೇಕಾದ್ರೆ, ಮನಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು, ತನುಶುದ್ಧಿ ಇಲ್ಲದವಗೆ ತಾನದ ಫಲವೇನು ಹೇಳ್ತಾ, ಮಿಂದರೇನು ಶ್ರೀಶೈಲದ ಕಾಗೆಯಂತೆ ವಿಭೀಷಣೆಂದು ಹೇಳ್ತಾರೆ. ಗಂಗಾ ನದಿ ಎಷ್ಟು ಕಪ್ಪೆಗಳಿರುತ್ತೆ, ಮೋಕ್ಷಕ್ಕೆ ಹೋಗುತ್ತೆ ಅವೆಲ್ಲ. ಏನಿಲ್ಲ, ಅವಾಗ ತಿಳುವಳಿಕೆ ಇಲ್ಲ. ಬಟ್ಟಿನ ಮೇಲೆ ಜ್ಞಾನಕ್ಕಾದ ಸಂಪರ್ಕ ಇಲ್ಲಿ ಏನೇನು ಕೆಲಸ ಮಾಡ್ತಾನೋ ಅದು ಬೂದಿಯಲ್ಲಿ ಮಾಡಿದ ಹೋಮ ಇದ್ದಾಗ ಲೆಕ್ಕ. ವೇಸ್ಟ್. ಅವು ಪದಾರ್ಥನೂ ಹೋಯಿತು, ಅದು ಇವನಿಗೂ ಉಪಯೋಗ ಇಲ್ಲ. ಬಿತ್ತಿದ್ರೂ ಬೆಳೆ ಬರಲಿಲ್ಲ, ಏನು ವೇಸ್ಟ್? ಈಗ ಬಿತ್ತಿದ ಬೀಜನೂ ವೇಸ್ಟ್. ಆ ಥರ ಆಗುತ್ತೆ. ಆದ್ದರಿಂದ ಜ್ಞಾನ ಕಾರ್ಯದಲ್ಲಿ ಯಾವ ಕೆಲಸ ಇದು ಮುಂದೆ ಬರುತ್ತೆ, ಅದೇ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಮುಂದೆ ತೇನೈವ ತದ್ ಇಂದ್ರಿಯ ಸಂಭ್ರಮ ಕೊಡ್ತು. ಯಜ್ಞೇನೈವೇತಿ. ಯಾತಕಪ್ಪ ಹೋಗಲಿಲ್ಲ ಅಂತ ಕೇಳಿದರೆ, ಸುಮ್ಮನೆ ಹೋಗಲಿಲ್ಲ ಅಂದ ಅಲ್ಲ, ಬೇರೆ ಕೆಲಸ ಇತ್ತು ಹೋಗಲಿಲ್ಲ. ಯಾವುದಾದ್ರು ಜ್ಞಾನ ಕಾರ್ಯ ಇತ್ತು, ಆ ಕಾರಣ ಕೊಡಬೇಕೆ ಹೊರತು ಸುಮ್ಮನೆ ಹೋಗಲಿಲ್ಲ, ದುಡ್ಡು ಖರ್ಚಾಗತ್ತೆ ಅಂತ ಹೋಗಲಿಲ್ಲ, ಏನೇನೋ ಕಾರಣ ಕೊಡ್ತಾರೆ. ಅದಲ್ಲ, ಇದು ಅದಕ್ಕೆ ಟೈಮ್ ಇಲ್ಲ ನನಗೆ, ಇದು ಮುಖ್ಯವಾದದ್ದು. ಅದು ಸಿದ್ಧಿ, ಅದು ವ್ರತ ಆಯ್ತಾಗ. ತೇನೈವ ತಂ ಪೂಜೆಯೇದ್ವ ಯಜ್ಞೇನೈವ ಇತಿ ಸರ್ವತ್ರ ಅನ್ವೀಯತೆ. ನೋಡಿ, ಯಜ್ಞೇನೈವ ಇತಿ ಸರ್ವತ್ರ ಅನ್ವೀಯತೆ. ಪ್ರತಿಯೊಂದು ಪದಾರ್ಥದಲ್ಲೂ ಕೂಡ ದೇವರಿರೋದ್ರಿಂದ, ದೇವ್ರಿಗೆ ಯಜ್ಞ ಅಂತ ಹೆಸರಿರೋದ್ರಿಂದ ಅದನ್ನು ಚಿಂತನೆ ಮಾಡಲೇಬೇಕು. ತೇನೈವ ತಂ ಪೂಜೆಯೇದ್ವಾ ವಿಹಿತೈರ್ವಾ ಅನ್ಯ ಸಾಧನೈ ಸಯೇವ ವಿಷ್ಣೋರ್ಯಜ್ಞ ಸ್ಯಾತ್ ಮಾನಸೋ ವಾ ಸಬಾಹ್ಯಕಃ ಇತಿ
ಬ್ರಹ್ಮವೈವರ್ತೆ ತೇನೈವ ತಂ ಪೂಜೆಯೇದ್ವಾ. ದೇವರ ಪೂಜೆಯನ್ನು ದೇವರ ಅನುಗ್ರಹದಿಂದ ಅವನೇ ಮಾಡಿಸ್ತಾನೆ, ಒಳಗಿದ್ದಾನೆ ಅಂತ ತಿಳ್ಕೊಂಡೇ ಮಾಡಬೇಕು. ವಿಹಿತ ಇರುವ ಅನ್ಯ ಸಾಧನ ಇರಬೇಕು, ಬರೀ ಅದೇ ಇದ್ದರೆ ಸಾಕು. ಹಾಗಂದ್ರೆ ಏನರ್ಥ ಅಂದರೆ ಸಯೇವ ವಿಷ್ಣುರ್ಯಜ್ಞ ಸ್ಯಾತ್ ಮಾನಸೋವ ಅಥ ಬಾಹ್ಯತಃ ಸಬಾಹ್ಯಕಃ. ಇದು ವಿಶೇಷಾಂಶ. ಲಕ್ಷ ತುಳಸಿ ಒಂದು ತುಳಸಿನೂ ಇಲ್ಲ ಅವತ್ತು. ಅರ್ಥ ಆಯ್ತಾ? ಏನು ಮಾಡ್ದ? ಕೂತ್ಕೊಂಡ, ಎಲ್ಲ ಮಾನಸವಾಗಿ ವಿಶ್ವಾಯನ ಮಾತು ಆಗ್ತಾನೇ ಇದ್ದ. ಮನಸ್ಸಲ್ಲೇ ಕಲ್ಪನೆ ಮಾಡ್ತಾನೆ. ಅದೇನು ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ತಕ್ಷಣ ತಗೋತಾನಂತೆ ದೇವರು. ಇನ್ಫ್ಯಾಕ್ಟ್ ಬಾಹ್ಯದ ಕೊಡೋದಕ್ಕಿಂತ ಒಳಗೆ ಇನ್ನೂ ಶ್ರೇಷ್ಠ. ಆ್ಯಕ್ಚುಲಿ ಬೇರೆ ಕಡೆಗೆ ಒಳಗಿಂದ ಶ್ರೇಷ್ಠ ಅಲ್ಲ, ಹೊರಗಿನ ಶ್ರೇಷ್ಠ, ಒಳಗೆ ಅನುಸಂಧಾನ. ಇದಾಗಲ್ಲ, ಇದೇ ಬಹಳ ಶ್ರೇಷ್ಠ. ಯಾಕೆ? ಡೈವರ್ಷನ್ ಇಲ್ಲ, ಡೈರೆಕ್ಟಾಗಿರೋದ್ರಿಂದ ಶ್ರೇಷ್ಠ ಇದೆ. ಅದಕ್ಕಾಗಿ ಬಾಹ್ಯ ಸಂಜ್ಞಕಃ. ಇಷ್ಟೂ ಯಜ್ಞಗಳನ್ನು ಕೂಡ ಎರಡು ರೀತಿಯಲ್ಲಿ ಮಾಡೋಕ್ಕೆ ಬರುತ್ತೆ ಅಂಥೇಳಿ. ಒಂದೊಂದು ಡಬಲ್. ಈಗ ಮಾನಸವಾಗಿ ಮಾಡ್ಬೋದು, ಬಾಹ್ಯವಾಗಿ ಮಾಡ್ಬೋದು. ಸಂಕಲ್ಪ ಮಾಡಿದ್ದೆಲ್ಲ ಮಾಡಿದ್ದಾನೆ, ಯಾವುದು ಹೊರಗೇನೂ ಮಾಡ್ತಾಯಿಲ್ಲ, ಎಲ್ಲ ಒಳಗಡೆ ಮಾಡ್ತಾ ಇದ್ದಾನೆ. ಎರಡೂ ಇದ್ದರೆ ತಪ್ಪಲ್ಲ. ಹೇಳ್ತಾನೆ ಅದು ಮನಸ್ಸು ನಾರಾಯಣಾಯ ನಮಃ ಅಂತ ಹೇಳಿದ. ನಾರಾಯಣ ರೂಪದ ಚಿಂತನೆ ಇದೆ, ಅರ್ಥ ಚಿಂತನೆ ಇದೆ, ಪದಾರ್ಥ ಇದೆ, ತುಳಸಿ ಇದೆ, ತಾನೇ ತಂದಿದ್ದಾನೆ, ತಾನೇ ಬೆಳೆಸಿದ್ದಾರೆ. ಅದನ್ನು ತಿಳಿತಾ ತಾನೇ ಬಿಡಿಸಿಟ್ಕೊಂಡಿದ್ದಾನೆ. ಎಷ್ಟು ಪುಣ್ಯ ಬರುತ್ತಾಗ? ಪರಮಾವಧಿ ಪುಣ್ಯ. ಅದು ಎಷ್ಟು ಭಗವದ್ ರೂಪ ಇದೆ ಚಿಂತನೆ ಮಾಡ್ತಾನೆ. ಅದೆಲ್ಲ ವಿಶೇಷ ಆಗೋಯಿತು. ಅದು ಯೋಚನೆ ಮಾಡಿದರೆ ಅದು ಮಾನಸ ಪೂಜೆ, ಬಾಹ್ಯ ಪೂಜೆ ಎರಡು ಸಿಂಕ್ರನೈಸ್ ಆದರೆ ಭಾರಿ ಶ್ರೇಷ್ಠ. ಆಗದೆ ಹೋದರೆ ಒಂದು ಬಿಡೋದಾದರೆ ಯಾವುದು ಬಿಡಬೇಕು? ಬಾಹ್ಯ ಬಿಟ್ಟು ಇದನ್ನು ಜಾಸ್ತಿ ಮಾಡಬೇಕು. ಬಾಹ್ಯ ಶೌಚ, ಎರಡು ಶೌಚ, ಎರಡೂ ಇರಬೇಕು. ಶೌಚ ಕಾಮನ್ ಯಾವಾಗಲೂ ಇರಬೇಕು. ಬಾಹ್ಯ ಶೌಚಕ್ಕೆ ಆಪತ್ಕಾಲದೊಳಗೆ ಪವಿತ್ರ ಹೇಳ್ಕೋಬೋದು. ಇದನ್ನು ಹೇಳಕ್ಕೆ ಬರೋದಿಲ್ಲ. ಅದಕ್ಕಾಗಿ ಸಬಾಹ್ಯಕಃ ಇತಿ ಬ್ರಹ್ಮವೈವರ್ತೆ. ದ್ರವ್ಯಯಜ್ಞಾಸ್ತಪೋ ಯಜ್ಞ ಯೋಗಯಜ್ಞಾಸ್ತಥಾ ಪರೆ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಯತಯಃ ಸಂಸಿತೋ ರತಾಃ. ಅಪಾನೇ ಜುಹ್ವತಿ ಪ್ರಾಣಂ. ನೆಕ್ಸ್ಟ್, ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಅಪಾನಂ ತಥಾ ಪರೆ ಪ್ರಾಣಾಪಾನಗತಿರುದ್ಧ್ವಾ ಪ್ರಾಣಾಯಾಮಪರಾಯಣಾಃ. ನೋಡಿ, ಇನ್ನೊಂದು ಬಂತೀಗ. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಅಪಾನಂ ತಥಾ ಅಪರೆ. ಹಾಗಂದರೆ ಏನು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಅಪಾನಂ ತಥಾ ಕುಂಭಕಸ್ಥ ಏವ ಭವಂತಿ ಇತ್ಯರ್ಥಃ. ಅಪರೆ ಪ್ರಾಣ ರೇಚಕ ಪೂರಕ ಕುಂಭಕ. ರೇಚಕ ಪೂರಕ ಕುಂಭಕ. ರೇಚಕ ಅಂದ್ರೇನು? ದೇಹದೊಳಗಿನ ಗಾಳಿ ಹೊರಗೆ ಹಾಕೋದು, ಆಮೇಲೆ ಹೊರಗಿನ ಗಾಳಿನ ಒಳಗೆ ತಗೊಳ್ಳೋದು, ಅದು ಪೂರಕ. ಕುಂಭಕ, ಕುಂಭ ಅಂದರೆ ಕೊಡ. ಅದು ಹೇಗೆ ಅದನ್ನು ತುಂಬ ನೀರು ತುಂಬಿದ ಕೊಡ ಹೇಗಿರುತ್ತೆ? ಶೇಕ್ ಆಗಲ್ಲ. ಹಾಗೆ ಇಟ್ಟರೆ ಏನಾಗುತ್ತೆ? ಈ ಶಬ್ದ ಮಾಡುತ್ತೆ. ಅರ್ಧ ಇದ್ದರೆ ಶಬ್ದ ಮಾಡುತ್ತೆ. ಅದು ತುಂಬ ಇದ್ದಾಗ ಸಂಪೂರ್ಣ ಕುಂಭ ನಕರೋತಿ ಶಬ್ದ. ಒಂದು ಮಾತಿದೆ, ಸಂಪೂರ್ಣ ಕುಂಭ ನಕರೋತಿ ಶಬ್ದ. ಗೊತ್ತಾಯ್ತಾ? ಅರ್ಧ ಇರುತ್ತೆ, ಅದು ತೊಗೊಂಡು ಹೋಗೋದು ಕಷ್ಟ. ಅರ್ಧ ಕೊಡ ತೊಗೊಳೋದು ಭಾರಿ ಕಷ್ಟ. ಏನಾಗ್ತಿರ್ತದೆ? ಹೀಗೀಗ ಬ್ಯಾಲೆನ್ಸೇ ಕಳೆದು ಬಿಡುತ್ತೆ. ತಲೆ ಮೇಲೆ ಇಟ್ಕೊಂಡ್ರೆ ಬಿದ್ದು ಬಿಡ್ತಾನೆ. ಹೀಗೊಂದು ಹೀಗೆ ಓಡಾಡ್ತಾರೆ. ತುಂಬಿದ್ದು ಒಯ್ಯೋದು ಸುಲಭ, ಖಾಲಿ ಒಯ್ಯೋದು ಸುಲಭ. ಅದು ವೇಸ್ಟ್, ಒಯ್ಯೋದು ಸುಲಭ, ವೇಸ್ಟ್ ಅದು. ಇದು ಉಪಯೋಗ ಇದೆ. ಆದ್ದರಿಂದ ಸಂಪೂರ್ಣ ಕುಂಭ ನಕರೋತಿ ಶಬ್ದ. ಇದು ಅರ್ಧ ಕುಂಭ ಅಂದರೆ ಅರ್ಧ ತಿಳುವಳಿಕೆ ಇರೋ ಭಾರಿ ಗಲಾಟೆ ಮಾಡ್ತಾರೆ ಅಂತ. ಮಾತಿಗೆ ಅಡ್ಡಬಾಯ ಕೆಡಿಸಿಬಿಡ್ತಾರೆ ಅದನ್ನು. ಆದರೆ ಪೂರ್ತಿ ಖಾಲಿ ಅವರಿಗೆ ಹೇಳೋ ಚಾನ್ಸೇ ಇಲ್ಲ. ಪೂರ್ತಿ ಗೊತ್ತಿದೆ, ಡಿಸ್ಟರ್ಬೆನ್ಸ್ ಇಲ್ಲ. ಅರ್ಧ ಇದ್ರೆ ಆಗುತ್ತೆ. ಅದು ಏನೂ ಗೊತ್ತಿಲ್ಲ, ಪ್ರಶ್ನೆ ಕೇಳೋದಿಲ್ಲ. ಎಲ್ಲ ಗೊತ್ತಿದೆ, ಪ್ರಶ್ನೆ ಕೇಳೋದಿಲ್ಲ. ಗೊತ್ತಾಯ್ತಾ? ಗೊತ್ತಿಲ್ಲ, ಸರಿಯಾದ ಪ್ರಶ್ನೆ ಕೇಳ್ತಾರೆ. ಅರ್ಧಂಬರ್ಧ ಗೊತ್ತಿದ್ದ ಭ್ರಮೆ ಇದೆಯಲ್ಲ, ಅದೇನು ಮಾಡ್ತಾರೆ? ದಾರಿ ತಪ್ತಾರೆ. ಪ್ರಶ್ನೆ ಕೇಳೋದು ತಪ್ಪಾಗಲಿಲ್ಲ. ಏನು ತಪ್ಪಾಯಿತು? ಅಸಂಬದ್ಧವಾಗಬೇಕು. ಅಸಂಬದ್ಧವಾದರೆ ಅದು ಅಲ್ಪವಿದ್ಯೋ ಮಹಾಗರ್ವೇ ಅನ್ನೋದು ಮಾತಿದೆ. ಅರ್ಧ ಕೊಡೋದು ಭಾರಿ ಗಲಾಟೆ ಮಾಡುತ್ತೆ ಅಂತಾರಲ್ಲ, ಹಾಗೆ. ಇವೆಲ್ಲ ತಿಳ್ಕೊಂಡ್ರೆ ಜ್ಞಾನಿಗಳು ಹೇಗಿರ್ತಾರೆ? ಪೂರ್ಣ ಜ್ಞಾನ ಇರೋದರಿಂದ ಪ್ರತಿಯೊಂದು ವ್ರತವನ್ನು ಹೀಗೆ ಮಾಡ್ತಾರೆ. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಅಪಾನಂ ತಥಾ ಪರೆ ಪ್ರಾಣಾಪಾನಗತಿರುದ್ಧ್ವಾ. ಪ್ರಾಣಗತಿನೂ ಇಲ್ಲ, ಅಪಾನಗತಿನೂ ಇಲ್ಲ ಅಂದರೆ ಕುಂಭಕ ಅಂತ ಅರ್ಥ. ಕುಂಭಕದಲ್ಲಿ ಏನು ಮಾಡಬಾರ್ದು? ರೇಚಕ ಮಿಕ್ಸ್ ಮಾಡಬಾರ್ದು, ಆಮೇಲೆ ಪೂರಕನೂ ಮಿಕ್ಸ್ ಮಾಡಬಾರ್ದು. ಅದು ಕುಂಭಕನ ಹಾಗೇ ಇರಬೇಕು. ಅದಕ್ಕೆ ಬದ್ರುದ್ಧ್ವಾ ಪ್ರಾಣಾಯಾಮ ಪರಾಯಣಾಃ. ಪ್ರಾಣಾಯಾಮ ಪರಾಯಣಾಃ. ಪ್ರಾಣಾಯಾಮದ ಪರ ಅಯನ, ಅದೇ ಅಲ್ಟಿಮೇಟ್. ಅವರಿಗೆ ಪ್ರಾಣಾಯಾಮವನ್ನೇ ಅಭ್ಯಾಸ ಮಾಡ್ತಾ ಇರ್ತಾರೆ. ಇದು ಪ್ರಾಣಾಯಾಮ ಯಜ್ಞ ಅಂತ ಕರೀತಾರೆ. ಇವತ್ತೆಲ್ಲ ಈ ಮಾಡೋ ಪ್ರಾಣಾಯಾಮಗಳೇ ಅರ್ಥನೇ ಇಲ್ಲ. ಅದು ಫಿಸಿಕಲ್ ಅಷ್ಟೇ. ಅವು ಸ್ವಲ್ಪ ಫಿಸಿಕಲ್ ಹೆಲ್ತ್ ಇಂಪ್ರೂವ್ ಆಗ್ಬೋದು ಹೊರತು ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಅಪರೇ ನಿಯತಾಹಾರಾಃ ಪ್ರಾಣಾನ್ ಪ್ರಾಣೇಷು ಜುಹ್ವತಿ ಸರ್ವೇಪ್ಯೇತೆ ಯಜ್ಞವಿದೋ ಯಜ್ಞಕ್ಷಪಿತಕಲ್ಮಷಾಃ. ಅಪರೇ ನಿಯತಾಹಾರಾಃ. ಇನ್ನೊಂದು ನಿಯತಾಹಾರಾಃ ಚಾತುರ್ಮಾಸ್ಯದಲ್ಲಿ ಮಾಡ್ತಾರಲ್ಲ,
ಒಪ್ಪತ್ತು ಊಟ, ಮತ್ತು ಒಮ್ಮೆ ಹಾಕ್ಸ್ಕೊಳ್ಳಿ ಮತ್ತೆ ಹಾಕ್ಸ್ಕೊಳ್ಳೋದಿಲ್ಲ, ಬಂದು ಬಡಿಸಿದ್ದೆಷ್ಟೋ ಅಷ್ಟೇ. ಅಥವಾ 2 ದಿವಸಕ್ಕೊಮ್ಮೆ ಊಟ, 3 ದಿವಸ ಸಾಯಂಕಾಲ ಊಟ, ಷಷ್ಠಾನ್ನ ಭೋಜನ, ಷಷ್ಠಕಾಲ ಭೋಜನ ಅಂತ ಹೇಳ್ತಾರೆ. ಮೂರನೇ ದಿವಸ ಸಾಯಂಕಾಲ ಮಾತ್ರ ಊಟ ಮಾಡೋದು, 3ನೇ ದಿವಸ ಮಾತ್ರ. ಆ ರೀತಿ ಅದು ಬೇರೆ ಆಲ್ಟರ್ನೇಟ್ ಡೇಸ್. ಇದು ಹಾಗಲ್ಲ, ಪ್ರತಿ 3ನೇ ದಿವಸ ಮಾತ್ರ ಊಟ ಮಾಡು. 3ನೇ ದಿವಸ ಸಾಯಂಕಾಲ ಕೂಡ, ಅದು ಕೂಡ ಷಷ್ಠಕಾಲ. ದಿವಸಕ್ಕೆ 6, 2, 2, 2, 1, 5 ಇಲ್ಲ, 5, 6ರಲ್ಲಿ ಮಾತ್ರ ತೊಗೋತಾನೆ. ಅದು ಭೀಷ್ಮ ಪಂಚಕ. ಇವೆಲ್ಲ ಏನವು ನಿಯತಾಹಾರ. ನಿಯತಾಹಾರ ಏಕಾದಶಿ ವ್ರತ ಏನದು ನಿಯತಾಹಾರ. ಏನು ನಿಯತೇನ ಆಹಾರ ಇಲ್ಲದೆ ಇರುವಿಕೆ, ನಿಯಮೇನ ಪಾಲನೆ ಮಾಡೋದು, ಅದು ನಿಯತ. ಮತ್ತು ಉಪವಾಸ ಮಾಡಿ ಪಾಲನೆ ಮಾಡದೆ ಹೋದ್ರೆ ಏನಾಯ್ತು, ವ್ರತ ಭಂಗ ಆಗುತ್ತೆ. ಅದಕ್ಕೆ ಅಂಬರೀಷದಾದ್ರೆ ಭಾರಿ ಸಮಸ್ಯೆ ಬಂತು. ಪಾಲನೆ ಮಾಡೋಂಗಿಲ್ಲ, ಅವ್ರು ಬಿಟ್ಟು ಮಾಡೋಂಗಿಲ್ಲ, ಏನು ಮಾಡೋದು ಅಂಥೇಳಿ. ಸೊ ಪಾಲನೆ ಅದರ ಅಂಗ, ಅದು ಅರ್ಥ ಆಯ್ತಾ. ಪಾಲನೆ ಅಂಗವಾದ್ದರಿಂದ ದೋಷ, ಅದು ನಿಯತಾಹಾರ. ಪ್ರಾಣಾನ್ ಪ್ರಾಣೇಶು ಜುಹ್ವತಿ, ಪ್ರಾಣಗಳ ಇಂದ್ರಿಯಗಳನ್ನು, ಇಂದ್ರಿಯ ವಿಷಯಗಳನ್ನು ಇಂದ್ರಿಯಗಳಲ್ಲಿ ಹೋಮಿಸ್ತಾರೆ. ಇದು ಈ ರೀತಿ ಅದು ಒಟ್ಟು ಪ್ರಾಣ ಎಲ್ಲ ಕಡೆ ಕಾಮನ್. ಸೊ ಎಲ್ಲ ಕಡೆ ಭಾರತೀಯರು ಮುಖ್ಯ ಪ್ರಾಣ ಅಂತ ಚಿಂತನೆ ಮಾಡಲೇಬೇಕು. ಇವರೆಲ್ಲ ಯಾವ ಯಜ್ಞ ಮಾಡಬೇಕು ಅಂತ ಪ್ರಶ್ನೆ. ಸರ್ವೇಪಿ ಯಜ್ಞ ಸರ್ವೇಪೇತೆ ಯಜ್ಞವಿಧ, ಇವರೆಲ್ಲರೂ ಯಜ್ಞ ಮಾಡೋರೇನೆ. ಪ್ರತಿಯೊಂದು ಕೋರ್ಸೇ ಅದು, ಪ್ರತಿಯೊಂದು ಯಾವುದು ಅಕ್ಸೆಪ್ಟೆಡ್ ಆಗಿರೋದು ಇಷ್ಟು ಕೋರ್ಸೆ. ಆದ್ದರಿಂದ ಯಜ್ಞವಿಧ, ಯಜ್ಞದ ಕಾನ್ಸೆಪ್ಟ್ ಗೊತ್ತಿರೋರು ಅಂತ ಅರ್ಥ. ಇವರೆಲ್ಲ ಯಾರಿವರು? ಇವರು ಪುರೋಹಿತರು ಮಾತ್ರ ಯಜ್ಞ ಮಾಡೋದಲ್ಲ, ತಾನೇ ಮಾಡೋದು. ಸದಾ 24 ತಾಸು ಯಜ್ಞ ಮಾಡೋಕ್ಕೆ ಬರೋದು. ಮನೆಗೆ ಅದೊಂದು ಯಜ್ಞ, ಗೊತ್ತಾಯ್ತಾ. ಅದೇ ರೀತಿ ಎದ್ದ, ಅದು ಮತ್ತೆ ಶುರುವಾಯಿತು. ಕಂಡುಬಿಟ್ಟು ನೋಡ್ದ ದೇವರು, ಅದು ಅಲ್ಲಿ ಸಂಯೋಗ ಆಯ್ತು, ಯಜ್ಞ. ಅದು ಇಂದ್ರಿಯಗಳು, ಇಲ್ಲಿ ಅಗ್ನಿ, ಅದು ವಿಷಯ, ಅದು ದೇವರು ಕೃಷ್ಣಾರ್ಪಣ ಅಂದ, ಅದು ಹೋಮ ಆಗೋಯ್ತು. ಈ ರೀತಿ ಅದು ಅಷ್ಟೊತ್ತು ಏನೂ ತೊಗೊಂಡಿದ್ದಿಲ್ಲ ಯಜ್ಞ. ಇದು ಮತ್ತೆ ಇನ್ನೊಂದು ಯಜ್ಞ. ಒಂದಲ್ಲ ಒಂದು ಯಜ್ಞ ಮಾಡ್ತಾನೆ ಇರಬೇಕು ಅಂತ ಹೇಳ್ತಾರೆ. ಯಾವಾಗಲೂ ಏನು ಮಾಡಬೇಕು? ಒಂದಲ್ಲ ಒಂದು ಯಜ್ಞವನ್ನು ಮಾಡ್ತಾನೇ ಇರಬೇಕು. ಒಂದಲ್ಲ ಒಂದು ತಿಂತಾನೆ ಇರ್ತಾರೆ ಅಷ್ಟೇ ಹೊರತು ಯಜ್ಞ ಹೋಯಿತು ತಿನ್ನೋದು ಬಂತು, ತಿಳಿಯೋದು ಹೋಯಿತು ತಿನ್ನೋದು ಬಂತು. ಯಚ್ಛೇತ್ ವಾಂಗ್ಮನಸಿ ಪ್ರಾಜ್ಞ ನಿಯತಾಹಾರತ್ವೇನೈವ ಪ್ರಾಣ ಶೋಷಾತ್ ಪ್ರಾಣಾನ್ ಪ್ರಾಣೇಶು ಜುಹ್ವತಿ. ಪ್ರಾಣ ಶೋಷಣೆ ಆಗಲಿ, ಅಷ್ಟೊತ್ತು ತೊಗೊಳಾಗಿಲ್ಲ, ಇವತ್ತು ಮತ್ತೆ ತೊಗೊಳೋದಿಲ್ಲ ಅಂತ ಅಲ್ಲಿವರೆಗೆ ತಡ್ಕೊಂಡಿದ್ದ, ಹಸಿವಾರು ತಡ್ಕೊಂಡಿದ್ದಾನೆ, ತಾಪ ಆಗುತ್ತೆ, ಅದೇ ಅಗ್ನಿ, ಅದರಲ್ಲಿ ಕೃಷ್ಣಾರ್ಪಣ ಅಂತ ಹೇಳು. ಅದಕ್ಕೆ ಪ್ರಾಣಾನ್ ಪ್ರಾಣೇಶು ಜುಹ್ವತಿ. ಯಚ್ಛೇದ್ವಾಂಗ್ ಮನಸಿ ಪ್ರಾಜ್ಞ ತದ್ಯಚ್ಛೇತ್ ಜ್ಞಾನ ಆತ್ಮನಿ. ಇವೆಲ್ಲ ಉಪನಿಷತ್ತಿನ ಯಚ್ಛೇತ್ ವಾಂಗ್ ಮನಸಿ, ವಾಕನ್ನು ಮನಸ್ಸಿನಲ್ಲಿ ನಿಯಂತ್ರಿಸಬೇಕು. ಮತ್ತು ಮಾತಾಡಬೇಕು ಅನಿಸ್ತು ತಕ್ಷಣ ಏನು ಮಾಡ್ತಾನೆ? ನಿಯಂತ್ರಣ ಮಾಡ್ದ, ಅದು ಯಜ್ಞ. ಅದು ಮತ್ತೆ ಮಾತಾಡಬೇಕಾಯ್ತು, ಈಗ ಮಾತಾಡ್ದ, ಅದು ಯಜ್ಞ. ಮಾತಾಡದೆ ಯಜ್ಞ, ಮೌನ ಯಜ್ಞ, ಮಾತು ಯಜ್ಞ. ಯಾವ ಮಾತಾಡ್ಕೊಡೋದು ಅವ ಮಾತಾಡಿದರೆ ಯಜ್ಞ ಭಂಗ. ಮಾತಾಡಬೇಕಾದ್ರೆ ಮಾತಾಡಿದರೆ ಅದು ಯಜ್ಞ, ಬೇರೆ ಹೊತ್ತಲ್ಲಿ ಮಾತಾಡಿದರೆ ಅದು ಯಜ್ಞ ಭಂಗ ಆಗುತ್ತೆ. ಆದ್ದರಿಂದ ಅದು ಯಜ್ಞವನ್ನು ನಡೆಸ್ಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಯಚ್ಛೇತ್ ಜ್ಞಾನ ಆತ್ಮನಿ. ಮನಸ್ಸು ಎಲ್ಲಿರಬೇಕು? ಜ್ಞಾನದಲ್ಲಿರಬೇಕು. ಜ್ಞಾನ, ಮನಸ್ಸು, ಆಮೇಲೆ ಮಾತು. ರಿವರ್ಸ್ ಹೋದರೆ ಮಾತು, ಮನಸ್ಸು, ಜ್ಞಾನ. ಈ ರೀತಿ ಹೋಗೋದು, ಈ ರೀತಿ ಎರಡೂ ಯಜ್ಞನೇ. ಇತ್ಯಾದಿ ಶ್ರುತ್ಯುಕ್ತ ಪ್ರಕಾರೇಣ ವಾ ಅನ್ಯದಪಿ ಗ್ರಂಥಾಂತರೇ ಸಿದ್ಧಂ ಯದಸ್ಯ ಅಲ್ಪಾಶರಂ ತೇನ ಪ್ರಾಣೇಶು ವೈಹುತಾಃ. ಅನ್ಯದಪಿ ಗ್ರಂಥಾಂತರೇ ಸಿದ್ಧಂ. ಇನ್ನೂ ಯಜ್ಞಗಳಿರುತ್ತೆ, ಗ್ರಂಥಾಂತರ ನೋಡಿ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಇದು ಹೇಳದೇ ಇರೋದು ಕೂಡ ಗ್ರಾಹ್ಯ, ಅದನ್ನು ಮಾಡಬೇಕು. ನಮಗೆ ಯದಸ್ಯ ಅಲ್ಪಾಶನಂ ತೇನ ಪ್ರಾಣಾಃ ಪ್ರಾಣೇಶು ವೈಹುತಾಃ. ಯಾವಾಗ ಅಲ್ಪಾಶನ ವ್ರತ ಮಾಡ್ತಾನೆ, ಇಷ್ಟೇ ತುತ್ತು ತಿನ್ನಬೇಕು ಅಂತ ಮಾಡ್ತಾನೆ, ಇಷ್ಟೇ ತುತ್ತು, ಇಷ್ಟಿಷ್ಟು ತುತ್ತು ಮಾಡ್ಕೊಡೋದೆ, ಇಷ್ಟಿಷ್ಟೇ ಮಾಡ್ಕೊತಾನೆ. 32 ತುತ್ತು ಒಂದೊಂದು ವ್ರತ. 32 ಯತಿಗಳಿಗೆಲ್ಲ ನಿಯಮ ಇದೆ. ಹುಚ್ಚಬಟ್ಟೆ ತಿನ್ನಾಗಿಲ್ಲ, ಎಲ್ಲರಿಗೂ ನಿಯಮ ಇದೆ, ವಿಶೇಷ. ಅವರೆಲ್ಲ ಏನು ಹೇಳ್ತೀರೋ ಯತಿಗಳಿಗೆ ವಿಶೇಷ ಪ್ರತಿಯೊಂದು ಕೂಡ. ಉಳಿದವರಿಗೆ ಸಾಮಾನ್ಯವಾಗೋದಾದರೆ ಯತಿಗಳಿಗೆ ವಿಶೇಷ, ಅಷ್ಟೇ ವ್ಯತ್ಯಾಸ. ಯತಿರ್ ವಿಶೇಷಾದಿತಿ ಲೋಕಚೋದನಾತ್ ಅಂತ ಮಾತಿದೆ. ಅದಕ್ಕಾಗಿ ಯದಸ್ಯ ಅಲ್ಪಾಶನಂ ತೇನ ಅವನು ಅಭ್ಯಾಸ ಮಾಡೋದು. ದಿವಸ ಒಂದು ತುತ್ತು ಕಡಿಮೆ ಊಟ ಮಾಡ್ತೀನಿ, ದಿವಸ ಒಂದು ತುತ್ತು ಕಡಿಮೆ ಬೇಕು ಅನಿಸಿತ್ತು, ಬಿಟ್ಟುಬಿಟ್ಟ. ತಿಂಗಳಿಗೆ ಎಷ್ಟು ಬಿಟ್ಟಾಗಾಯ್ತು ಅವನೀಗ? ಎಷ್ಟು ಅಷ್ಟು ಊಟ, ಫುಲ್ ಊಟ ಬಿಟ್ಟಾಗಾಯ್ತು ಒಂದು ದಿವಸದಿಂದ. ದೇಹ ಏನಾಗುತ್ತೆ? ಆರೋಗ್ಯ ಇಂಪ್ರೂವ್ ಆಗಿಬಿಡುತ್ತೆ ತಕ್ಷಣ. ಮತ್ತು ಒಂದು ಚೂರು ಬಿಟ್ಟಷ್ಟು ಕೂಡ ಒಲೆ ಉರಿಯೋದು ಸ್ವಲ್ಪ ತೆಗೆದ್ರೂ ಕೂಡ ಗಾಳಿ ಶುರುವಾಗುತ್ತೆ, ಹೋಗ್ಲಿಕ್ಕೆ ಉರ್ಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ಎಷ್ಟಿರಬೇಕು ಅಷ್ಟು ಮಾಡಿದರೆ ಅದೇ ವ್ರತ. ಒಂದು ದಿವಸ ಒಂದು ತುತ್ತು ಕಡಿಮೆ ಮಾಡ್ತೇನೆ, 2 ತುತ್ತು ಕಡಿಮೆ ಮಾಡ್ತೇನೆ, ಅಥವಾ ಎಳೆ ತುತ್ತು ತಿಂತೇನೆ, ಒಂದು ಸರ್ತಿ ಹಾಕೊಂಡು ಮತ್ತೆ ಹಾಕ್ಸೋಳೋದಿಲ್ಲ. ಇವೆಲ್ಲ ಯೋಚನೆ ಮಾಡಿದ್ರೆ ವ್ರತ ಮಾಡಿ ಎಷ್ಟು ವೆರೈಟಿ ಇದೆ. ಇವತ್ತೆಲ್ಲ ಆ ವೆರೈಟಿ ಹೋಗಿ ಎಷ್ಟು ತಿನ್ಬೋದು ಅಂತ ಆ ವೆರೈಟಿ ಹೇಳ್ತಾರೆ ಹೊರತು ಈ ಕಾನ್ಸೆಪ್ಟೇ ಇಲ್ಲ. ಅದರಿಂದ ಆಯುಷ್ಯ ಕಡಿಮೆ ಆಗಿಬಿಡುತ್ತೆ. ತೇನ ಪ್ರಾಣಾಃ ಪ್ರಾಣೇಶು ವೈಹುತಾಃ.
ಆಗ ಬಿಟ್ಟಿದ್ದೇ ಒಂದು ವ್ರತ ಆಯಿತು. ಅನಶನ ಅಲ್ಪಾಶನ ವ್ರತ. ಅನಶನ ವ್ರತ ಏಕಾದಶಾದಿಗಳು, ಅಲ್ಪಾಶನ ವ್ರತ ಚಾತುರ್ಮಾಸ ಅನೇಕ ವ್ರತಗಳಲ್ಲಿ ಆಗ ಮಾಡೋದು. ಯಾವಾಗ ಮಾಡಿದರೂ ಪುಣ್ಯ, ಆಗ ಮಾಡೋದು ವಿಶೇಷ ಪುಣ್ಯ. ವೈಹುತಾಹ ಯಜ್ಞಶಿಷ್ಟಾಮೃತ ಭುಜೋ ಯಾಂತಿ ಬ್ರಹ್ಮ ಸನಾತನಂ. ಇಂಥ ಯಜ್ಞ ಮಾಡಿದರೆ ಇದು ವೈಷ್ಣವವಾದಿಗಳು ಅಂಡರ್ಸ್ಟುಡ್, ಕಾಮನ್ ನಾವೆಲ್ಲ ಕೂಡ. ಅನಶನ ವ್ರತ ಏಕಾದಶಿ ಮಾಡೋ ವ್ರತ ಕಾಮನ್ ಇದ್ದೇ ಇದೆ. ಇನ್ ಅಡಿಷನ್ ಟು ದಟ್ ವಿಷ್ಣು ಪಂಚಕಾದಿಗಳನ್ನು ಮಾಡ್ತಾರಲ್ಲ, ಅದು ವಿಶೇಷ ವ್ರತಗಳು. ಯಾಂತಿ ಬ್ರಹ್ಮ ಸನಾತನ. ಇದರಲ್ಲಿ ಯಾವ್ದಾರು ಒಂದು ಯಜ್ಞ ಮಾಡಲೇಬೇಕು, ಯಾವ ಯಜ್ಞನೂ ಮಾಡದೇ ಇರಬಾರ್ದು. ಆಮೇಲೆ ತಿಂದರೆ ಅದನ್ನು ಅಮೃತ ಅಂತ ಕರೀತಾರೆ. ದಂಡಪಿಂಡ ಅಂತ ಹೇಳಿ ಏನು ಕೆಲಸ ಮಾಡದೆ ಕೂತ್ರೆ ಏನಂತಾರೆ ಅದಕ್ಕೆ? ದಂಡಪಿಂಡ ಅಂತ ಕರೆಯೋದಿಲ್ಲ. ಆ ಥರ ಒಂದು ಕೆಲಸ ಮಾಡಬೇಕು, ಯಾವುದಾದ್ರೂ ಒಂದು ಕೆಲಸ. ಅದು ಯಾವುದಕ್ಕೆ ಉಪಯೋಗ ಆಗಬೇಕದು? ಮನೆಯಲ್ಲಿದ್ದರೆ ಮನೆಗೆ, ಇಲ್ಲ ಹೋದರೆ ಸಮಾಜಕ್ಕೆ, ಅದರಿಂದ ಮನೆಗೆ. ಮತ್ತೆ ಈ ರೀತಿ ಮಾಡ್ತಾ ಹೋದರೆ ಅದು ಯಜ್ಞ ಆಗೇ ಆಗತ್ತೆ. ಯದಶ್ಚ ಅಲ್ಪಾಶನಂ ತೇನ ಯಜ್ಞಶಿಷ್ಟ ಅಮೃತ ಭುಜ. ಯಜ್ಞ ಮಾಡಿ ಉಳಿದಾದದ್ದನ್ನು ತಿಂದರೆ ಅಮೃತ ತಿಂದಷ್ಟು ಪುಣ್ಯ ಬರುತ್ತೆ. ಯಜ್ಞಶಿಷ್ಟ ಅಮೃತ ಭುಜ, ಯಜ್ಞಶಿಷ್ಟಾಮೃತ ಭುಕ್ ಆಗಬೇಕು. ಅದಕ್ಕೆ ಹೇಳ್ತಾರೆ ಬ್ರಾಹ್ಮಣರ ಭೋಜ ಯಜಮಾನ ಇವತ್ತು ಅವತ್ತೆಲ್ಲ ತಾನು ಕೊನೆಗೆ ಊಟ ಮಾಡ್ತಾನೆ. ಇದೆಲ್ಲ ಏನದು? ಅದಿಷ್ಟು ಜನ ಮಾಡಿದ ಮೇಲೆ ಮಾಡ್ತಾನಲ್ಲ, ದೊಡ್ಡ ಪುಣ್ಯ ಅದು. ತುಂಬ ದಿನ ನಾನು ತೀರ್ಥ ಮೊದಲು ತೊಗೋಬೇಕು, ಭಾರಿ ಗಲಾಟೆ, ಗೊತ್ತಾಯ್ತಾ? ಕೆಲವ್ರು ಹೋಗೋದಿಲ್ಲ. ಯಾಕೆ ಗೊತ್ತಾ? ನೀವೇ ಹೋಗ್ರಿ ಅಂತ ಕೇಳ್ತಾರೆ. ಅನೇಕರು ತೊಗೊಂಡ ಮೇಲೆ ಅಲ್ಲಿ ಎಲ್ಲ ಒಳ್ಳೆಯವರೇ ಇದ್ದಾರೆ, ಅದು ತೊಗೊಂಡ್ರೆ ಇನ್ನೂ ಪುಣ್ಯ ಭಾರಿ ಜಾಸ್ತಿ ಅವರಿಗೆ. ಯಾತಕ್ಕೆ ಗೊತ್ತಾ? ಅಷ್ಟು ಶೇಷ ತೊಗೊಂಡಾಗ್ಲಕ್ಕ ಅವರು. ಅದೇ ರೀತಿ ಇದು ಹಾಗೆ, ಸ್ನಾನವೂ ಹಾಗೆ. ದೊಡ್ಡವರು ಸ್ನಾನ ಮಾಡ್ತಾರೆ, ಆಮೇಲೆ ಮಾಡಿದರೆ ಶೇಷ. ಮೊದಲು ಹೋಗ್ಬೇಕು ಅಂತ ಶುರು ಮಾಡಿ ಎಲ್ಲದಕ್ಕೆ ಮಂಗಳಾರತಿನ ದೊಡ್ಡವರು ತೊಗೊಂಡ್ರೆ ಪುಣ್ಯ ಜಾಸ್ತಿ ಬರುತ್ತೆ ಇವ್ರಿಗೆ. ಯಾತಕ್ಕೆ? ಆ ಪುಣ್ಯನೂ ಬಂತೀವ್ರಿ, ಅದು ಶೇಷ ತೊಗೊಂಡು ಬಂದಾಗಾಯ್ತು. ಅದು ದೊಡ್ಡವ್ರು ಯಾರೂ ಇಲ್ಲ ದೊಡ್ಡವರಿಲ್ಲ ಸದ್ಯ ತೊಗೋತೀರೋರ್ಕೋಬಾರ್ದು. ದೊಡ್ಡವರಿಲ್ಲ ಮಧ್ಯ ಮಿಸ್ ಮಾಡ್ಕೊಂಡಾಗ್ಲಕ್ಕ ನಾವು. ಮತ್ತು ಅತಿಥಿ ಮನೆ ಬರಲಿಲ್ಲ ಅಂತ ತಿಳ್ಕೊಬೋಣ, ಏನೋ ಒಂದು ಯಜ್ಞ ಮಿಸ್ ಆಯ್ತಾಗ, ಅತಿಥಿ ಯಜ್ಞ. ಅದಕ್ಕೆ ಕಾಯಬೇಕು ಅಂತ ಹೇಳ್ತಾರೆ. ಆ ಸಮಯಕ್ಕೆ ಬಂದರೆ ಅಲ್ಲ, ಸ್ವಲ್ಪ ಕಾಯಿರಿ, ಇಲ್ಲ ಹೋದರೆ ದೋಷ, ಒಂದು ಯಜ್ಞ ಲ್ಯಾಪ್ಸ್ ಆಗಬಾರ್ದು ಅಂತೇಳಿ. ಸೊ ನಮ್ಗೆ ಹೆಚ್ಚು ಜನ ಒಳ್ಳೆಯವ್ರು ತೊಗೋತಿರ್ತಾರೆ ಅಂತ ನಮಗೆ ಖುಷಿ ಆಗಬೇಕು. ಮೊದಲು ನೀವು ತೊಗೊಳ್ಳಿ ಅನ್ಬೇಕು ಅವ್ರಿಗೆ. ಏನು ಫಸ್ಟ್ ನೀವು ತೊಗೊಳ್ಳಿ, ಆಮೇಲೆ ನಾನು ತೊಗೋತೇನೆ. ಇದು ಬಹಳ ಮುಖ್ಯ. ಅಯೋಗ್ಯ ತೊಗೋಬಾರ್ದು, ಅವ್ರ ಅನುಸಂಧಾನ ಇರೋದಿಲ್ಲ, ಆದ್ದರಿಂದ ಕೆಡಿಸಿಬಿಡ್ತಾರೆ. ನಮ್ಮಲ್ಲಿ ಇದು ಓದ್ಬಿಟ್ರೆ ಏನಾಗುತ್ತೆ? ಕಾಂಪಿಟೇಷನ್ ನಿಂತೋಗ್ಬಿಡುತ್ತೆ, ಎಲ್ಲರೂ ಜಗಳ. ನೀವು ತೊಗೊಂಡು ಶುರು ಮಾಡಿ ಹೇಗೆ ಮಾಡಿಬಿಡ್ತಾರೆ. ಯಾಕೆ ಅವ್ರಿಗೆ ಏನು ಬೇಕಾಗಿದೆ? ಈಗ ಪ್ರತಿಷ್ಠೆ ಬೇಕಿಲ್ಲ. ಏನು ಬೇಕು ಅವರಿಗೆ? ಪ್ರತಿಷ್ಠೆಯಿಂದ ಪುಣ್ಯ ಹೋಗುತ್ತೆ. ಅರ್ಥ ಆಯ್ತಾ? ಇದರಿಂದ ಪುಣ್ಯ ಬರುತ್ತೆ. ದ್ರೌಪದಿ ದೇವಿ ಯಾರು? ಭಾರತಿ, ಸಾಕ್ಷಾತ್ ಭಾರತೀ ದೇವಿಯವರು. ಅನ್ನ ಮಾಡೋದೇ ಅವರು. ಅವ್ರ ಮೂಲಕ ವಾಯುದೇವರು ನೈವೇದ್ಯ ಮಾಡೇ ತೊಗೋಬೇಕು. ಈ ಮನುಷ್ಯ ಅವತಾರ ಮಾಡಿದ್ದಾರೆ, ಅವತ್ತೇ ಅವತಾರ ಮಾಡಿಬಿಟ್ಟಿದ್ದಾರೆ, ವನವಾಸದಲ್ಲಿದ್ದಾರೆ. ಊಟ ಯಾವ ಮಾಡ್ತಿದ್ರು ಗೊತ್ತಾ? ಅವರು ಎಲ್ಲ ಋಷಿಮುನಿಗಳು ಎಲ್ಲ ಭೋಜನ ಆದಮೇಲೆ ಪಾಂಡವರ ಭೋಜನ. ಅದರಲ್ಲೂ ಕೂಡ ಮೊದಲು ತಮ್ಮಂದಿರದಾಗಬೇಕು. ಇದು ಎಕ್ಸೆಪ್ಷನ್, ಮೊದಲು ದೊಡ್ಡವ್ರದ್ದಾಗಬೇಕು. ಆ ಧರ್ಮದ ಹಠ ಹಿಡಿತಾನೆ, ನನ್ನಿಂದ ನೀವು ಕಾಡಿ ಬಂದಿರೋದ್ರಿಂದ ನಾನು ಊಟ ಮಾಡಬೇಕು ಫಸ್ಟ್. ಅದಕ್ಕೆ ಹೇಳ್ತಾರೆ, ಅನುನಂಗ್ಯತ್ವ ತದಾಜ್ಞಾಯ ಅನುಜಾಹ ಪೂರ್ವಭೋಜಿನ. ಅವ್ರ ಮಾತು ಮೀರ್ಲಕ್ಕೆ ಬರೋದಿಲ್ಲ ಅಂತ ಮೊದಲು ಊಟ ಮಾಡ್ತೀವಿ. ಒಂದಷ್ಟು ಪುಣ್ಯನೇ ವಾಯುದೇವರ ನೈವೇದ್ಯ ಆಗಿತ್ತಲ್ಲ, ಭೀಮಸೇಂದ್ರ ವಾಯುದೇವರ ತಾನೆ, ಸರಿ ಹೋಯ್ತು. ಆಮೇಲೆ ಧರ್ಮರಾಜನ ಊಟ. ಅದಾದ ಮೇಲೆ ಕೃಷ್ಣೈಕಾ ಭುಂಜತೆ, ಕೊನೆಗೆ ದ್ರೌಪದಿ ಊಟ. ಆ್ಯಕ್ಚುಲಿ ಎಲ್ಲಿದ್ದಾರೆ ಅವರು? ಅಷ್ಟು ಮೇಲಿದ್ದಾರೆ. ಬಟ್ ಇದು ಎಲ್ಲ ಕೂಡ ಅನುಸಂಧಾನ, ಒಳ್ಳೆ ದೇವರಿದ್ದಾರೆ. ಇದು ಮುನಿಶೇಷಾನ್ನ ಆಚಾರ್ಯ ಬಗ್ಗೆ, ಮುನಿಶೇಷಾನ್ನ ಭೋಜಿನಃ ಆಚಾರ್ಯ. ಪ್ರತಿಯೊಂದು ಮಾತುಗಳು ಕೂಡ ಬರೀ ಶಾಸ್ತ್ರಾರ್ಥ. ಕೊನೆಗೆ ಊಟ ಮಾಡ್ತೇವೆ, ಮುನಿಶೇಷಾನ್ನ ಭೋಜಿನಃ. ಅವರು ಶೇಷ ಅವರು ತೊಗೊಳ್ತಾಯಿತ್ತು. ಅರ್ಥ ಆಯ್ತಾ? ಇದೆಲ್ಲ ತಿಳ್ಕೊಂಡ್ರೆ ಎಷ್ಟು ಯಜ್ಞ ಮಾಡ್ಬೋದು ದಿವಸಕ್ಕೆ. ಎಲ್ಲೋ ಒಂದು ಯಜ್ಞ ಒಂದು ವರ್ಷಕ್ಕೊಂಪಮ ನೋಮ ಅನ್ಕೋಷ್ಟು ಇರಬೇಡ. ಪ್ರತಿ ಕ್ಷಣದಲ್ಲೂ ಒಂದಲ್ಲ ಒಂದು ಯಜ್ಞ. ಸುಮ್ಮನೆ ಇರೋದೇ ಯಜ್ಞ ಅಂತ ಆಯ್ತಲ್ಲ. ಆಗ ಇಷ್ಟು ಮಾಡದೆ ಹೋದರೆ, ಇಷ್ಟು ವೆರೈಟಿ ಹೇಳಿ ಏನೂ ಮಾಡೋದಿಲ್ಲ, ಏನು ಮಾಡಬೇಕು ಅವನಿಗೆ? ಒಂದೇ ಹೇಳಿದ್ರೆ ಮಾಡೋಕ್ಕಾಗಲಿಲ್ಲಪ್ಪ ಅನ್ಬೋದು. ಅಲ್ಲಿ ಇಷ್ಟು ವೆರೈಟಿ ಹೇಳಿದ ಮೇಲೆ ಒಂದೇ ಯಜ್ಞನೂ ಮಾಡ್ದೇನೆ ನಾನು ಊಟ ಮಾಡ್ತೀನಿ, ಏನಾಗುತ್ತೆ ಅಲ್ಲಿಗೆ? ಕೊನೆಗೆ ಬಡಿಸು, ಎಲ್ಲ ಎಲೆ ಹಾಕು, ನೀರು, ಏನಾರು ಒಂದು ಮಾಡು ಸರ್ವಿಸ್ನ. ಏನಾರು ಮಾಡ್ಬೋದು. ಎಲ್ಲ ಮಾಡೋರು ಇರ್ತಾರೆ ಕೆಲವರು. ತಾನೇ ಸ್ಪಾನ್ಸರ್ ಮಾಡಿ ತಾನೇ ಬಡಿಸಿ, ಅದು ವ್ರತ, ಅದು ತಾನೇ ಬಡಿಸಿ, ಆ ವ್ರತ ಆದಮೇಲೆ ತಾನೇ ಎಲೆ ಗೋಮೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಊಟ ಮಾಡೋ, ಎಲ್ಲ ತಾನೇ ಮಾಡಿದ್ದು. ಅದು ಒಂದಾರು ಮಾಡ್ಬೋದಲ್ಲ, ಕೊನೆ ಪಕ್ಷ ಒಂದೂ ಮಾಡೋದಿಲ್ಲ. ಅದರಿಂದ ಏನಾಯಿತು? ಪುಣ್ಯವೃದ್ಧಿ ಆಗಲಿ, ಪುಣ್ಯ ಬರುತ್ತೆ ಅಂತ ಯಾತಕ್ಕೆ ಹೇಳ್ತಾರೆ ಅಂತಲ್ಲಿ ಹೋದಾಗ, ನಮ್ಮ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡೋದ್ರಿಂದ ಏನಾಯ್ತು? ಅದು ಪುಣ್ಯಕ್ಕೆ ಕಾರಣ ಆಗುತ್ತೆ. ಏನು ಮಾಡಿದೆ ಹಾಗೆ ಊಟ ಮಾಡಿದ್ಬಿಟ್ರೆ ಏನಾಗುತ್ತದು? ವೇಸ್ಟ್, ಪಾಪ ಘಟಿಸುತ್ತೆ ಅಷ್ಟೇ, ಏನು ಬರೋದಿಲ್ಲ. ಆ ಪುಣ್ಯ ಬಂದರೂ ಕೂಡ ನೆಗ್ಲಿಜಿಬಲ್, ಕೌಂಟ್ ಆಗೋದಿಲ್ಲ. ಹಾಂ ಹಾಂ ಯಾರಿಗೆ? ನಾವು ಊಟ ಮಾಡಿ
ಬರ್ತದೆ, ಏನು ಇಲ್ಲದವ್ರು ಬರುತ್ತೆ. ಪೇಷಂಟ್ ಪಾಪ ಏನು ಮಾಡೋಕ್ಕೆ ಬರೋದಿಲ್ಲ, ಪ್ರಸಾದ ತಿಂದು ಅದು ತಪ್ಪಲ್ಲ. ದಿವಸ ಆಗಿ ಮಾಡಿದರೆ ತಪ್ಪೆ. ಸನಾತನ ಅದು ಲೀವ್, ಮೆಡಿಕಲ್ ಲೀವ್ ಕೊಡ್ತೀವಿ, ಯಾವುದೋ ಕೊಡ್ತೀವಿ, ದಿವಸ ಲೀವ್ ಹಾಕಿದರೆ ಡಿಸ್ಮಿಸ್ ಮಾಡ್ತಾರೆ ಅಷ್ಟೇ. ಗೊತ್ತಾಗ್ತದೆ, ರೀಸನ್ ಬೇಕಲ್ಲ. ನಾಯಂ ಲೋಕೋಸ್ತಿ ಅಯಜ್ಞಸ್ಯ, ಈ ಒಂದಾರು ಯಜ್ಞ ಮಾಡದೆ ಹೋದರೆ ಲೋಕದಲ್ಲಿ ಬದುಕೆ ಅವನು ಏನಲ್ಲ, ಅರ್ಹನಲ್ಲ. ಯಾವ ಯಜ್ಞನೂ ಮಾಡೋದಿಲ್ಲ ಅಂದರೆ ಅವನು ಅನ್ಫಿಟ್ ಟು ಲಿವ್. ಗೊತ್ತಾಯ್ತಾ, ಅವನ ಬದುಕಿಗೆ ಅರ್ಥ ಇಲ್ಲ, ಫಲವಿದು ಬಾಳೋದಕ್ಕೆ ಆಗೋದಿಲ್ಲ. ಯಜ್ಞಸ್ಯ ಕುತೋ ಅನ್ಯ ಕುರು ಸತ್ತಮ, ಇನ್ನು ಬೇರೆ ಲೋಕ, ಈ ಲೋಕನೇ ಇಲ್ಲ, ಇಲ್ಲೇ ಪಾಸಾಗಿಲ್ಲ, ಮುಂದೇನು ಸಿಗುತ್ತೆ ಅವನಿಗೆ? ಈ ಫಸ್ಟ್ ಇಯರೇ ಫೇಲು, ಇನ್ನು ಮುಂದೇನು ಯೋಚನೆ ಮಾಡ್ತೀರೋ ಅವ್ರನ್ನ? ಈಗ ಹೊರಡೋದೇ 4 ಗಂಟೆ ತಡ ಆದರೆ ಯಾವ ರೀಚ್ ಆಗ್ತಾನೋ ಅವನು. ಆದ್ದರಿಂದ ಬೇಸಿಕ್ಕೇ ಇಲ್ಲ. ಇವತ್ತು ಏನಾದ್ರು ಯಜ್ಞ ಮಾಡ್ತಾ ಇರಬೇಕು. ಇದು ಒಟ್ಟು ಏನಾಯ್ತು ಗೊತ್ತಾ, ಈಗ ಎನಿ ವರ್ಕ್ ನಾವು ಏನಂತ ಕರಿತೇವೆ, ಸಂಬಳ, ಕೆಲಸ ಮಾಡಿ, ಒಂದು ಕೆಲಸ ಮಾಡ್ತಾನೆ. ಸೊ ಎನಿ ವರ್ಕ್ ಈ ಯಜ್ಞ, ಅದು ಭಗವದ್ಗೀತೆಯ ಕಾನ್ಸೆಪ್ಟ್. ಕೃಷ್ಣಾರ್ಪಣ ಬುದ್ಧಿಯಿಂದ ಏನೇ ಮಾಡಿದರೂ ಕೂಡ ಏನಾಯಿತು, ಯಾರೋ ಬಂದರು ಗೌರವದಿಂದ ಕರೆದ, ಅದು ಯಜ್ಞ. ಮತ್ತೆ ಈಗ ಒಳ್ಳೆ ದೇವರ ಸನ್ನಿಧಾನ ಇದೆ, ಅಲ್ಲಿ ಬದುಕಿದ್ದು ದೇವರಿಲ್ಲದವ್ರು ಬರ್ತಾನೆ ಇದ್ದಿಲ್ಲ, ಒಳಗಡೆ ಬದುಕಿದ್ದಾನೆ ಅಂದಮೇಲೆ ವಾಯುಗಡೆ ಇದ್ದಾರೆ, ಅವರಿಗೆ ಸ್ವಾಗತ ಅಂತ ಮಾಡಿದ. ಎಲ್ಲಿ ಮಾಡ್ತೀವಿ ನಾವು ಅದನ್ನು? ಮೀಟ್ರ್ ರೀಡರ್ ಬರ್ತಾರೆ, ತಕ್ಷಣ ಏನು ಮಾಡ್ತಾರೆ, ಬಾಗಿಲು ತೆಗೆದು ಕರೆದು ತೋರಿಸ್ತಾರೋ ಇಲ್ಲ, ಬಾಲೆ ಹೋಗೋದ್ಬಿಟ್ಟು ಹೋಗ್ತಾರೆ, ಯೋಚನೆ ಇಲ್ಲ, ಏನು ಬರ್ಕೊಂಡು ಹೋಗ್ತಾರೆ ಅಷ್ಟೇ. ಅವು ಏನು ಮಾಡ್ತಾರೆ, ಎಲ್ಲ ಮಾತುಕತೆ ಮಾತಾಡ್ತೀರಿ ಅಂತ ಹೇಳೋದಿಲ್ಲ, ಅಲ್ಲಿ ನಿಲ್ಲಿಸ್ಬಿಡ್ತಾರೆ. ಫಸ್ಟ್ ಏನು ಮಾಡ್ತಾರೆ, ಅವನು ಕರೆದು ಏನು ಬೇಕೋ ಕೇಳಿ ಕಳಿಸ್ಬಿಡ್ತಾರೆ. ಅದು ನಮ್ಮ ಕೆಲಸ. ಅದು ಅವನು ಹೇಳ್ತಾನೆ ಗುಡ್ ಅಂತ, ಅವನಿಗೆ ಅಪ್ರಿಷಿಯೇಟ್ ಮಾಡ್ತಾನೆ, ಅವನಿಗೆ ಖುಷಿಯಾಗುತ್ತೆ. ಆ ಥರ ಇರಬೇಕು. ಅತಿಥಿ ಪೂಜೆ ಅಂದರೆ ಹಾಗೆ. ಅತಿಥಿ ನಮಗಿಂತ ದೊಡ್ಡವನು ಚಿಕ್ಕವನು ಪ್ರಶ್ನೆ ಇಲ್ಲ. ಅದು ದೊಡ್ಡವನು ಬಂದರೆ ಭಾರಿ ಪುಣ್ಯ, ಅದು ಚಿಕ್ಕವನು ಬಂದರೂ ಕೂಡ ಏನಾಗ್ತಾನಾಗ ಆ ಕಾಲಕ್ಕೆ ಅತಿಥಿನೇ. ಮೀಟ್ರ್ ರೀಡರ್ ಹೈಟು ವೇಟು ನೋಡ್ತಾರಾ? ಮೀಟ್ರ್ ರೀಡರ್ ಅಷ್ಟೇ ಹೊರತು ಅವನು ಎಷ್ಟು ಸರ್ವಿಸ್ ಆಯ್ತು ಅವೆಲ್ಲ ಬೇಕಿಲ್ಲ, ಸರಿಯಾಗಿ ಬರ್ಕೊಂಡು ಹೋದರೆ ಸಾಕಷ್ಟೆ. ಸನಾತನಂ ಯಜ್ಞಶಿಷ್ಟಾಮೃತ ಭುಜ, ಎಲ್ಲಿಗೆ ಹೋಗ್ತಾನೆ ಗೊತ್ತಾ? ಮಾಡಿ ಪುಣ್ಯದಿಂದ ಮುಕ್ತನಾಗ್ತಾನೆ ಅಂತೇಳಿ ಮುಕ್ತಿಗೆ ಸಾಧನ ಇದು. ಮಾಡಿದ್ದು ಊಟ ಹೋಗಿದ್ದು ಮುಕ್ತಿಗೆ. ಏನು ಊಟ ಮಾಡಿ? ಯಜ್ಞಶಿಷ್ಟಾಮೃತ ಭುಜ, ದೊಡ್ಡ ಯಜ್ಞದ ಮಾಡಿ ಉಳಿದ ಭಾಗ ತಿಂತಾನಲ್ಲ, ಭಾರಿ ಶ್ರೇಷ್ಠ. ಏವಂ ಬಹುವಿಧ ಯಜ್ಞಾ ವಿತತಾ ಬ್ರಹ್ಮಣೋ ಮುಖೇ. ಇಷ್ಟೇ ಅಲ್ಲ, ನಾಯಂ ಲೋಕೋಸ್ತಿ ಅಯಜ್ಞಸ್ಯ, ಯಾವುದೋ ಒಂದು ಯಜ್ಞ ಮಾಡದೆ ಹೋದರೆ ಈ ಲೋಕದಲ್ಲಿ ಇರಲಿಕ್ಕೆ ಅವನು ಅನ್ಫಿಟ್ ಆಗ್ತಾನೆ, ಬೆಲೆ ಇರೋದಿಲ್ಲ. ಇನ್ನು ಬೇರೆ ಲೋಕ ಅಂತೂ ಬರೋಕ್ಕೆ ಸಾಧ್ಯತೆಯೇ ಇಲ್ಲ. ಕುತೋ ಅನ್ಯ ಕುರು ಸತ್ತಮ. ಏವಂ ಬಹುವಿಧ ಯಜ್ಞಾ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಯೆ ತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷಸೇ. ಇಷ್ಟೆಲ್ಲ ಎಲ್ಲಿ ಮಾಡ್ತಾರೆ? ಉಪಸಂಹಾರ ಎಲ್ಲಿ ಬರಬೇಕೀಗ? ಏವಂ ಬಹುವಿಧ ಯಜ್ಞಾ ವಿತತಾ ಬ್ರಹ್ಮಣೋ ಮುಖೇ. ಬ್ರಹ್ಮಣೋ ಮುಖೇ ಪರಮಾತ್ಮನ ಬಾಯಿಂದ ಇಷ್ಟೆಲ್ಲ ಯಜ್ಞ ಹೇಳಲ್ಪಟ್ಟಿವೆ. ಯಾವುದೋ ಕಲ್ಪನೆಗಳಲ್ಲ ಇವೆಲ್ಲ, ದೇವರೇ ಪ್ರಿಸ್ಕ್ರೈಬ್ಡ್ ಇವೆಲ್ಲ, ಇಷ್ಟು ಇವೆ. ಈಗ ಅದು ಇನ್ನೊಂದು ಅರ್ಥ, ಬ್ರಹ್ಮಣೋ ಮುಖೇ, ಪರಮಾತ್ಮನ ಅರ್ಪಣೆ ಮಾಡಲಿಕ್ಕೂ ಇಷ್ಟು ಯಜ್ಞಗಳು ಅಲೋಟ್. ಇಷ್ಟೆಲ್ಲ ಕೂಡ ಮೇಧ್ಯ ಯಜ್ಞಗಳು. ಮೇಧ ಅಂದರೆ ಯಜ್ಞ, ಮೇಧ್ಯ ಅಂದರೆ ಯಜ್ಞ ಯೋಗ್ಯ. ಆದರೆ ಕೃಷ್ಣ ಹಾಗಿದ್ರೆ ಯಾವ್ದಾರ ನಾನು ಮಾಡ್ತೀವಿ ಹೋದಲ್ಲೋ ಅದು ಕರ್ಮ ಅನಿಸುತ್ತೆ. ಕರ್ಮ ಇಲ್ಲದೆ ಯಾವ ಯಜ್ಞ ಮಾಡೋಕ್ಕೂ ಬರೋದಿಲ್ಲ. ಅರ್ಜುನ ಏನು ಮಾಡಿದೆ ಈಗ? ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಿಸಿ ಕೇಶವ. ಅದಕ್ಕೆ ಕೆಲಸ ಮಾಡು ಅಂತ ಹೇಳಿದ್ರೆ, ಜ್ಞಾನ ದೊಡ್ಡದು ಅಂತ ಹೇಳಿದೆ, ಅದಕ್ಕೆ ಜ್ಞಾನ ಮಾಡ್ತೇನೆ ಕೆಲಸ ಬಿಡ್ತೇನೆ ಅಂತ ಹೇಳೋದಿಲ್ಲ. ಮತ್ತು ಜ್ಞಾನದಿಂದ ಕೆಲಸ ಮಾಡಬೇಕೇ ಹೊರತು ಜ್ಞಾನಕ್ಕೋಸ್ಕರವಾಗಿ ಕರ್ಮ ಬಿಡೋದಲ್ಲ, ಕರ್ಮಕ್ಕೋಸ್ಕರ ಜ್ಞಾನ ಬಿಡೋದು ಅಲ್ಲ. ಅದನ್ನು ಹೇಳ್ತಾರೆ. ಮುಖೇ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ಇತಿ ವಕ್ಷತಿ. ಈ ಕರ್ಮ ಬಿಟ್ಟರೆ ಯಾವ ಯಜ್ಞನೂ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ನೀನೀಗ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಪ್ರತಿಯೊಬ್ಬರು ಕರ್ಮ ಮಾಡಲೇಬೇಕು ಅಂತ ಆಯ್ತಾರೆ. ಇತಿ ವಕ್ಷತಿ. ಪ್ರಾಣಾಯಾಮ ಮಾಡ್ತಾರೆ, ಕರ್ಮ ಮಾಡಬೇಕು ಇಲ್ಲ, ಅದಕ್ಕೀಗ ರೇಚಕ ಪೂರಕ ಎಲ್ಲ ಪ್ರೋಸೆಸ್ ಬೇಕಲ್ಲ, ಅದು ಕರ್ಮ ಆಯ್ತಲ್ಲ. ಇಲ್ಲ ಹಾಗೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಪ್ರಾಣಾಯಾಮ ಯಜ್ಞನೂ ಆಗೋದೇ ಇಲ್ಲ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ, ಎಲ್ಲ ಯಜ್ಞಗಳಿಗೂ ಕೂಡ ಪ್ರತಿಪಾದ್ಯಾರು ಪರಮಾತ್ಮನೇ. ನಾವು ಅಷ್ಟು ಉಳ್ಕೊಂಡಿದೆ. ನವಗ್ರಹ ಹೋಮ ಮಾಡಿದರೂ ಕೂಡ ಕೃಷ್ಣಾರ್ಪಣ ಅಂತಾರೆ ಹೊರತು ನವಗ್ರಹಾರ್ಪಣ ಅಂತ ಕರೆಯೋದಿಲ್ಲ. ಯಾವುದೇ ಕೆಲಸ ಮಾಡಲಿ ಏನಂತಾರೆ ಅದನ್ನು, ಆ ಪದ್ಧತಿ ಬಂದಿದೆ. ಗೋಪೂಜೆ ಮಾಡ್ತಾರೆ, ಕೃಷ್ಣಾರ್ಪಣ ಅಂತ ಹೇಳ್ತಾರೆ. ಕೃಷ್ಣಪಂಚಮಿ ಮಾಡ್ತಾರೆ, ಕೃಷ್ಣಾರ್ಪಣ ವಸ್ತು ಅಲ್ಲ, ಕೃಷ್ಣಾರ್ಪಣ ವಸ್ತು ಅಂತಲೇ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಯಜ್ಞ ಭೋಕ್ತರು ಯಾರು ಈಗ ಆಗಿದ್ದರೆ ಪರಮಾತ್ಮನೇ, ಬೇರೆ ಯಾರೂ ಯಜ್ಞ ಭೋಕ್ತರುಗಳಲ್ಲ. ಹಾಂ, ಎಲ್ಲಿದೆ? ತಾನು ಸರ್ವಾನ್, ಎಲ್ಲಿ ಚುಕ್ಕೆ ಬರಬಾರ್ದು, ತಾನೇ ಬರಬೇಕಲ್ಲಿ. ಯಾಕೆ? ತಾಮ್ ಅಂದರೆ ಅರ್ಥ ಬೇರೆ, ತಾನ್ ಅಂದರೆ ಅರ್ಥ ಬೇರೆ. ತಾಮ್ ಅನ್ನೋದು ಸ್ತ್ರೀಲಿಂಗದ ಏಕವಚನ ಅಷ್ಟೇ, ಇದು ಪುಲ್ಲಿಂಗದ ಬಹುವಚನ. ಗೊತ್ತಾಯ್ತಾ? ತಾನ್ ಅಂಬೋದು ಪುಲ್ಲಿಂಗದ ಪದ, ಯಜ್ಞ ಅಂಬೋದು.
ಆದ್ದರಿಂದ ಅದಕ್ಕೆ ಬೇಕು. ಏವಂ ಜ್ಞಾತ್ವಾ ವಿಮೋಕ್ಷಸೆ, ಈ ರೀತಿ ಯಾವುದೇ ಯಜ್ಞ ಮಾಡಲಿಕ್ಕೂ ಕರ್ಮ ಅತ್ಯಗತ್ಯ ಅಂತ ತಿಳ್ಕೊಳ್ಳೋದ್ರೂ ಕೂಡ ಒಂದು ವಿವೇಕ ಇದೆ, ಮುಕ್ತಿಗೆ ಕಾರಣ ಆಗುತ್ತೆ. ಜ್ಞಾತ್ವಾ ವಿಮೋಕ್ಷಸೆ ಬ್ರಹ್ಮಣ ಪರಮಾತ್ಮನೋ ಮುಖೇ. ಪರಮಾತ್ಮ ಅಂತ ಯಾತಕ್ಕೆ ಹೇಳಿದರು ಅಂದರೆ ಚತುರ್ಮುಖ ಬ್ರಹ್ಮ ಅಂತ ತಿಳ್ಕೊಬಾರದು. ಯಾವ ಬ್ರಹ್ಮ ಇಲ್ಲಿ? ನಾರಾಯಣ ಅಂತ ಹೇಳೋದಕ್ಕೋಸ್ಕರ ಬ್ರಹ್ಮಣೋ ಮುಖೇ ಪರಮಾತ್ಮನೋ ಮುಖೇ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ಇತಿ ವಕ್ಷ್ಯತಿ. ಮುಂದೆ ಹೇಳ್ತಾನೆ ಅದನ್ನೇ. ಮಾನಸ ವಾಚಿಕ ಕಾಯಿಕ ಕರ್ಮಜಾಯೇ ಬಹಿ ತೇ ಸರ್ವೇ. ಒಟ್ಟಿದ್ರಲ್ಲಿ ಮೂರರಲ್ಲಿ ಸೇರಿಸಿದರೆ ಸೇರಲೇಬೇಕಲ್ಲಿ ಮಾನಸ ವಾಚಿಕ ಕಾಯಿಕ. ಬರೀ ಮೆಂಟಲ್ ಬೇರೆ, ಕೆಲವು ಓರಲ್, ಕೆಲವೆಲ್ಲ ಆ್ಯಕ್ಷನ್, ಈ ರೀತಿ ಇರೋದ್ರಿಂದ ಮೂರು ಆಗಿದ್ದರೆ ಇನ್ನೂ ಒಳ್ಳೆಯದು. ಏವಂ ಜ್ಞಾತ್ವ ತಾನಿ ಕರ್ಮಾಣಿ ಕೃತ್ವ, ಇದು ಸ್ವಾರಸ್ಯ ಬಂತು. ಏವಂ ಜ್ಞಾತ್ವ ವಿಮೋಕ್ಷಸೆ ಅಂತ ಕೃಷ್ಣ ಹೇಳಿದ. ಇಷ್ಟು ತಿಳ್ಕೊಂಡ್ರೆ ಮುಕ್ತನಾಗ್ತಾನೆ ಅಂತ. ಹಬ್ಬ ಸದ್ಯ ತಿಳ್ಕೊಂಡ್ರೆ ಸಾಕಲ್ಲ, ಮಾಡಬೇಕಾಗಿಲ್ಲ ಅಂತಲ್ಲ, ತಿಳ್ಕೊಂಡು ಮಾಡಿದರೆ ಅಂತ ಅರ್ಥ. ಆಚಾರ್ಯ ಬರೀತಾರೆ ನೋಡಿ, ಕರ್ಮಾಣಿ ಜ್ಞಾತ್ವ ಏವಂ ಜ್ಞಾತ್ವ ತಾನಿ ಕರ್ಮಾಣಿ ಕೃತ್ವ ವಿಮೋಕ್ಷಸೆ. ಊಟ ಮಾಡಿ ಹೊಟ್ಟೆ ತುಂಬುತ್ತೆ, ಕೇಳಿದ ಹೊಟ್ಟೆ ತುಂಬುತ್ತಾ? ಊಟ ಮಾಡಿದರೆ ಹೊಟ್ಟೆ ತುಂಬುತ್ತೆ ಅನ್ನೋ ಮಾತು ಸರಿ, ಅದರಿಂದ ಊಟ ಮಾಡಿದರೆ ಹೊಟ್ಟೆ ತುಂಬುತ್ತೆ ಅಂತ ವಿಷಯ ಗೊತ್ತಾಯಿತು. ಬಟ್ ತುಂಬೋದು ಯಾವಾಗ ಆ್ಯಕ್ಚುಲಿ? ಊಟ ಮಾಡಿದರೆ. ಅದೇ ರೀತಿಯೇ ಕರ್ಮಾಣಿ ಕೃತ್ವ ವಿಮೋಕ್ಷಸೆ, ನೀನು ಮೋಕ್ಷಸೆ ಅಲ್ಲ ವಿಮೋಕ್ಷಸೆ. ಅರ್ಜುನ ಮೋಕ್ಷಸೆ ಅಂತ ಯಾಕೆ ಹೇಳಲಿಲ್ಲ, ವಿಮೋಕ್ಷಸೆ ಅಂತ ಯಾಕೆ ಹೇಳ್ತಾನೆ? ಅರ್ಜುನ ಆಗಲಿ ಡಿಸೈಡೆಡ್ ಮುಕ್ತಿ ಆತ ಕನ್ಫರ್ಮ್ಡ್. ಈಗ ಗೊತ್ತಾಯ್ತು, ಜ್ಞಾನಿಗೆ ಕನ್ಫರ್ಮ್ಡು, ದೊಡ್ಡದು ಇಂದ್ರಾವತಾರ ಆತ. ವಿಮೋಕ್ಷಸೆ ಆನಂದ ವೃದ್ಧಿ ಇರುತ್ತೆ, ಏನು ವಿಶೇಷ ಮೋಕ್ಷ, ಆನಂದ ವೃದ್ಧಿಗೆ ಕಾರಣ ಆಗುತ್ತೆ. ಏವಂ ಜ್ಞಾತ್ವಾ ತಾನಿ ಕರ್ಮಾಣಿ ಕೃತ್ವ ವಿಮೋಕ್ಷಸೆ. ಯುದ್ಧಂ ಪರಿತ್ಯಜ್ಯ ಯನ್ ಮೋಕ್ಷಾರ್ಥಂ ಕರಿಷ್ಯಸಿ ತದಪಿ ಕರ್ಮ. ಈಗ ಇಲ್ಲಿ ಬಂದ ಪ್ರಸಕ್ತ ವಿಷಯ ಏನು ಅಂದರೆ, ಯುದ್ಧ ಬಿಟ್ಟು ಹೋಗ್ತೇನೆ ಅಂತ ಹೇಳ್ತೀಯಲ್ಲ, ಭಿಕ್ಷೆ ಬಿಡ್ತೀನಿ ಅಂತ ಹೇಳ್ತೀಯಲ್ಲ, ಯಜ್ಞಂ ಯುದ್ಧಂ ಪರಿತ್ಯಜ್ಯ ಮೋಕ್ಷಾರ್ಥಂ ಕರಿಷ್ಯಸಿ ತದಪಿ ಕರ್ಮ, ಅದು ಕರ್ಮನೇ. ನೀವು ಹೇಳಿದ್ದು ಕರ್ಮ ಬಿಡ್ತೀನಿ ಅಂತ ಹೇಳಿ ಮಾಡಿದ್ದು ಕರ್ಮನೇ, ಗೊತ್ತಾಯ್ತಾ? ಓಡಿದ ಕರ್ಮ ಹೋದಲ್ಲ, ಒಟ್ಟು ಕರ್ಮ ಬಿಟ್ಟಾಗ ಆಗಲಿಲ್ಲ. ನೀ ಮತ್ತೆ ವಿಹಿತ ಕರ್ಮ ಬಿಟ್ಟು ಅಷ್ಟೇ. ಯಾವ ಕರ್ಮ ಬಿಟ್ಟಾಗಾಯ್ತು? ಅರ್ಘ್ಯ ಬಿಡು ಅಂತ ಹೇಳ್ತಾ ಅರ್ಘ್ಯ ಬಿಟ್ಟಾಯ್ತು. ಎಂದು ಕೊಟ್ಟೇ ಇಲ್ಲ ಅಂತಂದು ಬಿಟ್ಟಾಯ್ತು. ಅರ್ಘ್ಯ ಕೊಡೋದೇ ಬಿಟ್ಟುಬಿಟ್ಟ. ಅರ್ಘ್ಯ ಕೊಟ್ಟು ಕೃಷ್ಣಾರ್ಪಣೆ, ಅರ್ಘ್ಯ ಬಿಟ್ಟುಬಿಡೋದ್ರೆ ಏನರ್ಥ? ಬಿಡೋದಕ್ಕೆ ತ್ಯಾಗ ಅಂತ ಅರ್ಥ ಆಗಬಾರ್ದು, ಮಾಡಿ ಕೃಷ್ಣಾರ್ಪಣ ಅನ್ನಬೇಕು. ತದಪಿ ಕರ್ಮ ಅಥವಾ ವಿಹಿತಂ ನ ತ್ಯಾಜ್ಯವಿತಿ ಇಲ್ಲಿಗೆ ಅಪ್ಲೈ ಇದೆ. ಇಷ್ಟೆಲ್ಲ ಹೇಳಿದ ಕಾರಣ ಏನು ಅಂದರೆ, ಈ ಪ್ರೋಸೆಸ್ ಹೀಗಿರೋದ್ರಿಂದ, ಈ ಕರ್ಮದಿಂದ ಜಗಚ್ಚಕ್ರ ನಡೆಯೋದ್ರಿಂದ ಅದನ್ನು ಮಾಡಲೇಬೇಕು. ಇಲ್ಲದೆ ಹೋದರೆ ಅದು ದೊಡ್ಡ ಲೋಪ ಆಗುತ್ತೆ ಹೊರತು ಉದ್ಧಾರಕ್ಕೆ ಕಾರಣ ಆಗೋದಿಲ್ಲ. ಶ್ರೇಯಾನ್ ದ್ರವ್ಯಮಯಾತ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ಇಷ್ಟೆಲ್ಲ ಹೇಳಿ, ಇಷ್ಟೆಲ್ಲ ಯಜ್ಞದಲ್ಲಿ ತಾರತಮ್ಯ ಹೇಳ್ತಾರೆ. ನಮಗೊಂದು ಐಡಿಯಾ, ಬೆಸ್ಟ್ ಯಾವುದು ಕೊನೆಗೆ ಬಿಡಿತೀವಿ. ಇಷ್ಟರಲ್ಲಿ ನಾವು ಸಾಮಾನ್ಯ ಮನುಷ್ಯವನ್ನು ತೊಗೊಳ್ಳೋ ತೀರ್ಮಾನ ಮಾಡೋದು ಏನಂತ ಮಾಡ್ತಾನೆ, ಆದಷ್ಟು ಒಳ್ಳೇದು ತೊಗೊಬೋಣ ಅಂತ. ಒಂದು ಸರಿ ತೊಗೊಳೋದನ್ನ ಏನು ಮಾಡಿ, ಹೇಗೋ ತೊಗೊಳ್ಳೋದು ಒಂದೇ ಸರ್ತಿನೇ, ಒಳ್ಳೆಯದೇ ತೊಗೊಬೇಡ ಅಂತಲ್ಲ ಆ ಥರ. ಇದರಲ್ಲಿ ಯಾವುದು ಭಾರಿ ಒಳ್ಳೆಯದು ಅಂದರೆ ಶ್ರೇಯಾನ್ ದ್ರವ್ಯಮಯಾತ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ಈಗ ನಮಗೆ ಜ್ಞಾನಯಜ್ಞದ ಮಹತ್ವ ಬಂತು ಎರಡು ಕಾರಣಕ್ಕೆ. ಎಲ್ಲದರಲ್ಲೂ ಜ್ಞಾನ ಇದ್ದೇ ಮಾಡಬೇಕು ಅದು ಒಂದು ಕಾರಣ, ಇಲ್ಲಿ ಜ್ಞಾನನೇ ಮಾಡೋದು ಭಾರಿ ಶ್ರೇಷ್ಠ, ಯಾಕೆ ಇನ್ನೂ ಒಳ್ಳೆಯ ಕೆಲಸಕ್ಕೆ ಸಾಧನೆ ಆಗುತ್ತೆ. ಆದ್ದರಿಂದ ಶ್ರೇಯಾನ್ ದ್ರವ್ಯಮಯಾತ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ಅದಕ್ಕೋಸ್ಕರ ದ್ರವ್ಯಮಯ ಯಜ್ಞಕ್ಕಿಂತ ಯಾವ ಯಜ್ಞ ಮಾಡಬೇಕು? ಯಾವಾಗಲೂ ಜ್ಞಾನಯಜ್ಞ ಮಾಡಬೇಕು. ಅದಕ್ಕೆ ಜ್ಞಾನಯಜ್ಞ ಏನರ್ಥ? ಶ್ರವಣ ಮನನ ಧ್ಯಾನ ಮೂರು ಜ್ಞಾನಕ್ಕೆ ಸೇರುತ್ತೆ. ಶ್ರವಣ ಮಾಡ್ತಾ ಇದ್ದಾರೆ ಅದೊಂದು ಜ್ಞಾನಯಜ್ಞ, ಆಮೇಲೆ ಹೇಳ್ತಾ ಇದ್ದಾರೆ ಅದೊಂದು ಯಜ್ಞ, ಓದ್ತಾ ಅರ್ಥ ಮಾಡ್ಕೋ ಅದು ಯಜ್ಞನೇ, ಗೊತ್ತಾಯ್ತಾ? ಇನ್ನು ನೋಡ್ತಾ ಕೊಡ್ತಾ ಭಾರಿ ಅಲ್ಟಿಮೇಟು. ಆ ದೃಷ್ಟಿ ಯಾವ ಕಾಲಕ್ಕೂ ಕೂಡ ಜ್ಞಾನ ಓರಿಯೆಂಟೆಡ್ ಇಲ್ಲದೆ ಹೋದರೆ ಯಾವ ಯಜ್ಞಕ್ಕೂ ಫಲ ಇಲ್ಲ, ಯಜ್ಞ ಆಗೋದೇ ಇಲ್ಲ ಫಸ್ಟ್ ಆಫ್ ಆಲ್. ಹಾಂ ಹೌದಲ್ಲ. ಒಟ್ಟು ಇದನ್ನು ನೋಡಿ ಫಸ್ಟ್ ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್. ದ್ರವ್ಯಮಯ ಅಂದರೆ ಏನಾಯ್ತು? ಈಗ ಪವಮಾನ ಹೋಮ ಎಷ್ಟೋ ಹೋಮಗಳು ಮಾಡ್ತಾನೆ, ಅವೆಲ್ಲ ಯಜ್ಞಗಳೇ, ಏನು ಡೌಟೇ ಇಲ್ಲ. ಆದರೆ ಅದು ಒಂದು ಪವಮಾನ ಅರ್ಥ ಹೇಳೋ ಯೋಗ ಇದೆ, ಕೇಳೋ ಯೋಗ ಇದೆ, ಹೋಮ ಮಾಡೋ ಯೋಗ ಇದೆ. ಯಾವುದಕ್ಕೆ ಹೋಗ್ಬೇಕೀಗ? ಕೇಳೋ ಎತ್ತಕ್ಕೆ ತಿಳಿಯೋದೇ ಮುಂದೆ ಮಾಡಲಿಕ್ಕೆ ನೀವೀಗ ತಿಳಿಯೋಕ್ಕೆ ಬರೋದಿಲ್ಲ. ಆದ್ದರಿಂದ ಪವಮಾನ ಏನೂ ಗೊತ್ತಿಲ್ಲದೆ ಪವಮಾನ ಹೋಮ ಮಾಡೋದಕ್ಕಿಂತ ಅದ್ರ ಬಗ್ಗೆ ಕೇಳೋದೇ ಏನಾಯ್ತು ಈಗ ಭಾರಿ ಪುಣ್ಯಕರ. ಇದನ್ನು ಯಾವಾಗಲೂ ಇಲ್ಲೇ ನಾವು 199 ಸಲ ಫೇಲ್ ಆಗೋದು ಇದರಲ್ಲಿ. ಡಿಸೈಡ್ ಮಾಡಿ ಪ್ರಯಾರಿಟಿಯಲ್ಲಿ ಸೋತು ಬಿಡ್ತಾರೆ. ಪ್ರಯಾರಿಟಿ ಎಂಬುದು ಭಾರಿ ಮುಖ್ಯ. ಪ್ರಯಾರಿಟಿ ಯಾವುದಕ್ಕೆ ಕೊಡಬೇಕು ಅಂತ ಯೋಚನೆ ಮಾಡೋದ್ರಲ್ಲಿ 99.999% ಎಲಿಮಿನೇಟ್ ಆಗಿಬಿಡ್ತಾರೆ. ಇದನ್ನೇ ಮಾಡಬೇಕು ಅಂತ ಕೊಡಬೇಕು. ಜನಕರಾಜ ಅದಕ್ಕೆ ಏನು ಮಾಡಿದ? ಯಾತಕ್ಕೂ ಹೋಗಲಿಲ್ಲ ಅದು ಪಾಪ. ಬೆಂಕಿ ಬಿದ್ದಿದೆ, ಹೋಗ್ತಾ ಇಲ್ಲ, ಊರಿಗೆ ಬೆಂಕಿ ಬಿದ್ದುಬಿಟ್ಟಿದೆ. ಊರು ಬಾಂಬ್ ಹಾಕಿದ್ದಾರೆ, ಎಲ್ಲ ಕಡೆ ಕ್ಲೋಸ್ ಮಾಡಿಬಿಡ್ತಾರೆ ಇಮಿಡಿಯೇಟಾಗಿ.
ಅಂಥದ್ದು ಹೇಳೋದಿಲ್ಲ ನಾನು ಎಲ್ಲೇ ಕೂತು ಇದು ಅಲ್ಟಿಮೇಟ್ ಇದು. ಯಾಕೆ ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನೀವು ವೇದವ್ಯಾಸರು ಹೇಳ್ತಾ ಇದ್ದ, ಶುಕಾಚಾರ್ಯ ಹೇಳ್ತಾರೆ, ವೇದವ್ಯಾಸರು ಕೂತಿದ್ದಾರೆ, ಅದು ಭಾಗವತ ಹೇಳ್ತಿದ್ದಾರೆ, ಓಡೋರು ಹೋಗಲಿ. ಇದು ಎಲ್ಲೋದ್ರೂ ಇದಕ್ಕಿಂತ ಬೆಳೆದಲ್ವಾ? ಈಗ ಜೀವ ಉಳಿಸ್ಕೊಂಡೆ ಯಾತಕ್ಕೋಸ್ಕರ ಇದೇ ನಡೀತಿದೆಯಲ್ಲ ಈಗ ಅಲ್ಟಿಮೇಟ್ ಆದ್ದರಿಂದ ಏನು ಬಿಡಬಾರ್ದು. ಆಮೇಲೆ ನೋಡಿದರೆ ಸರಿಗೆ ಅರ್ಥ ಆಯಿತು, ಅದೆಷ್ಟು ಚೆನ್ನಾಗಿ ಮಾಡಿದೆ. ಇದನ್ನು ಅನುಷ್ಠಾನ ಮಾಡಿದರೆ ಆಗ ಜ್ಞಾನಾರ್ಜನೆ ಮಾಡಲಿಕ್ಕೆ ಸಾಧ್ಯ. ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಅಲ್ಟಿಮೇಟ್, ಮತ್ತೆ ಅಲ್ಟಿಮೇಟ್. ಯಾಕೆಂದರೆ ಎಲ್ಲ ಕರ್ಮಕ್ಕೂ ಒಂದು ಯಜ್ಞ ಅಂತ ಹೆಸರು ಬರೋದೇ ಜ್ಞಾನ ಇದ್ದಾಗ ಫಸ್ಟ್. ಎರಡನೇದಾಗಿ ಆ ರಿಸಲ್ಟ್ ಕೂಡ ಜ್ಞಾನ ವೃದ್ಧಿ ಆಗಬೇಕು. ಇಷ್ಟೆಲ್ಲ ಮಾಡಿದರೂ ಯಾತಕ್ಕೆ ಮಾಡಿದ್ದು ಅದನ್ನು? ಜ್ಞಾನ ವೃದ್ಧಿ ಆಗಲಿಕ್ಕೋಸ್ಕರ. ಅದು ಮಾಡದೆ ಹೋದರೆ ಏನಾಯಿತು? ಡೀಲಿಂಕ್ ಆಯಿತು. ಬೋಗಿದ್ದು ಎಂಜಿನೇ ಇಲ್ಲ, ಅಲ್ಲಿ ಕೂತಾಗಾಯ್ತು ಅಷ್ಟೇ. ಎಂಜಿನ್ ಇಲ್ಲದ ರೈಲಲ್ಲಿ ಕೂತ್ರೆ ಅದು ರೈಲೇ ಅಲ್ಲ ಫಸ್ಟ್, ಅದು ಬೋಗಿ ಅಂತಾರೆ. ಇಂಜನ್ನ ಅಟ್ಯಾಚ್ ಮಾಡೋರಿಗೂ ಬೋಗಿನೇ ಅದು. ಸರ್ವಂ ಕರ್ಮ ಅಖಿಲಂ ಕಾರ್ಯ ಪಾರ್ಥ ಜ್ಞಾನೇ ಸತಿ ಪರಿಸಮಾಪ್ಯತೆ ಅಂದ್ರೇನು? ಪೂರ್ಣ ಆಗೋದು ಅದಾದಮೇಲೆ ಹೊರತು ಇಲ್ಲದವರು ಆಗೋದೇ ಇಲ್ಲ. ದೇರ್ಫೋರ್ ಪ್ರತಿಯೊಂದು ಕಾರ್ಯಕ್ಕೂ ಏನಿರಬೇಕು? ಪ್ರತಿಯೊಂದಕ್ಕೂ ನಾಮಕರಣ ಏನೇ ಇರಲಿ ಅಲ್ಲೊಂದು ಜ್ಞಾನ ಕಾರ್ಯ ಮಾಡಿದರು ಅಂದರೆ ಮಾಡೋದು ಮಗುಗೆ ಅಷ್ಟೇ. ಆ ಅಷ್ಟು ಜನಕ್ಕೆ ಏನು ಶುರುವಾಯ್ತು ಈಗ? ಅದ್ರ ಬಗ್ಗೆ ಅವೇರ್ನೆಸ್. ಇದು ಸಂಸ್ಕಾರ, ಮಾಡಲೇಬೇಕಾದ ಸಂಸ್ಕಾರ, ಇದು ವೈದಿಕ ಸಂಸ್ಕಾರ, ಇದು ಹೀಗೇನೆ ಮಾಡಬೇಕು, ಇವೆಲ್ಲದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಅವಕಾಶ ಸಿಗ್ತವೆ ಅವರಿಗೆ. ಮುಂದೆ ಅದನ್ನು ಚೆನ್ನಾಗಿ ಮಾಡಿ, ಎಷ್ಟೊಂದು ಇದಕ್ಕೆ ಚೆನ್ನಾಗಿ ಮಾಡಿಬಿಡ್ತಾನೆ. ಆಮೇಲೆ ಹೋದ್ರು ನೋಡಿದವು ಅದು ಬಿಟ್ಬಿಟ್ಟು ಅವನು ಸುಮ್ಮನೆ ನಾನು ಸುಮ್ಮನೆ ಮಾಡ್ತೇನೆ ಅಂತಾನೆ. ಕೊನೆಗೆ ಏನೋ ಅಂತ ಗೊತ್ತೇ, ಅನ್ನ ಅಂತೆ ಪ್ರಾಚೀನ ಅಂತ ಏನೋ ಗೊತ್ತಿಲ್ಲ ಅಂತ ಹೇಳಿದ್ರು. ಅನ್ನನೂ ಗೊತ್ತಿಲ್ಲ, ಪ್ರಾಚೀನೂ ಗೊತ್ತಿಲ್ಲ. ಸರ್ವ ಫೋಟೋ ತೆಗೆದು ಅಪ್ಲೋಡ್ ಮಾಡಿಬಿಟ್ಟು, ಫೋಟೋ ತೆಗೆಯೋದಲ್ಲ ಅಪ್ಲೋಡ್ ಮಾಡೋದು ಮುಖ್ಯ. ಸರ್ವಂ ಕರ್ಮ ಅಖಿಲಂ ಪಾರ್ಥ, ಅದು ಅದಕ್ಕೆ ತುಂಬ ಅರ್ಥ ಇದೆ. ನಾಳೆ ನೋಡೋಣಂತೆ. ಇವತ್ತು ಅಲ್ಲಿ ಸಾಕು. ಓಂ